ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಸೋಲ್ ಬಗ್ಗೆಗಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ತರ್ತಾ ಇರುವಂಥದ್ದು ಆಕಾಶಿಕ್ ರೆಕಾರ್ಡ್ ಎನರ್ಜಿ ಮುಖಾಂತರ. ಸೊ ಯಾವ ಇನ್ಫಾರ್ಮೇಷನ್ ಅಥವಾ ಯಾವ ಮಾಹಿತಿ ನಿಮಗೆ ಈ ಸಮಯದಲ್ಲಿ ಎಂಪವರ್ ಮಾಡುತ್ತೆ, ಯಾವ ಇನ್ಫಾರ್ಮೇಷನ್ ತುಂಬ ಮುಖ್ಯ ನೀವು ತಿಳ್ಕೊಳ್ಳೋದು ನಿಮ್ಮ ನೆಕ್ಸ್ಟ್ ಸ್ಟೇಜ್, ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ಗೆ ಸಪೋರ್ಟ್ ಮಾಡೋದಕ್ಕೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ ಆಕಾಶಿಕ್ ರೆಕಾರ್ಡಿಂಗ್ tarot reading. All right, so let's begin. As usually ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಆಕಾಶಿಕ್ ರೆಕಾರ್ಡಿಂಗ್ ರೀಡಿಂಗ್, ನಿಮ್ಮ ಸೋಲ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಾಹಿತಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮ್ಮನ್ನು ಎಂಪವರ್ ಮಾಡೋದಕ್ಕೆ, ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್. ಆಲ್ ರೈಟ್, ಸೊ ಟೈಮ್ ಬೇಕಿದ್ದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಓಕೆ, ಆ ಸೆಂಟೆನ್ಸಲ್ಲಿ ಎಷ್ಟೊಂದು ಪಾಸು, ಲೈಕ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇಟ್ ಫೀಲ್ಸ್ ವೆರಿ 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 ಹೈ ವೈಬ್ರೇಷ್ನಲ್. ಯಾಕೆ ಅಂದರೆ ಮೊದಲನೇ ಮೆಸೇಜು ನಿಮ್ಮ ಗ್ರೂಪಲ್ಲಿ ಬರ್ತಾ ಇರುವಂಥದ್ದು ನಿಮ್ಮ ಸೋಲ್ ಲೆವೆಲಲ್ಲಿ ನೀವು ಆ್ಯಕ್ಚುಲಿ ಭೂಮಿ ಮೇಲೆ ಬರುವಂಥ ಅವಶ್ಯಕತೆ ಈ ಸಮಯದಲ್ಲಿ ಇರಲಿಲ್ಲ. ಬಟ್ ನೀವೇ ವಾಲಂಟಿಯರ್ ಆಗಿ ಭೂಮಿ ಮೇಲೆ ಬರೋದಕ್ಕೆ ನೀವೇ ಒಪ್ಕೊಂಡು ಭೂಮಿ ಮೇಲೆ ಬಂದಿರೋ ಥರ ಇದೆ ಈ ಲೈಫ್ ಟೈಮಲ್ಲಿ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಭೂಮಿ ಮೇಲೆ ಓವರಾಲ್ ಎಂಟೈರ್ ಅರ್ತ್ ಬಂದು ಪ್ಲ್ಯಾನೆಟ್ ಅರ್ತ್ ಇಟ್ ಸೆಲ್ಫ್ ನೆಕ್ಸ್ಟ್ ಡೆನ್ಸಿಟಿಗೆ, ಹೈಯರ್ ವೈಬ್ರೇಷನ್ಗೆ ಮೂವ್ ಆಗ್ತಾ ಇರುವಂಥ ಸಮಯ. ಆ ಮೂವ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಏಜ್ ಆಫ್ ಅಕ್ವೇರಿಯಸ್ ಅಂತ ಹೇಳ್ತೀವಿ. ಸುಮಾರು ವರ್ಷ ಒಂದು ಪರ್ಟಿಕ್ಯುಲರ್ ಸೈನಲ್ಲಿ ಪ್ಲ್ಯಾನೆಟ್ ಅರ್ತ್ ಇರುತ್ತೆ. ಇವಾಗ ಅರ್ತ್ ಎನರ್ಜಿ ಬಂದು ವಿ ಆರ್ ಮೂವಿಂಗ್ ಟು ಏಜ್ ಆಫ್ ಅಕ್ವೇರಿಯಸ್. ಏಜ್ ಆಫ್ ಅಕ್ವೇರಿಯಸ್ ಅಂದರೆ ಏಜ್ ಆಫ್ ಮೈಂಡ್ ಮತ್ತು ಟೆಕ್ನಾಲಜಿ, ಇನ್ಫಾರ್ಮೇಷನ್ನು, ತುಂಬ ಸ್ಪಿರಿಚುವಲ್ ನಾಲೆಡ್ಜು ಇದೆಲ್ಲ ಹೊರಗಡೆ ಬರ್ತಾ ಇರೋವಂಥ ಸಮಯ. ಏಜ್ ಆಫ್ ಅಕ್ವೇರಿಯಸ್ ಬಂದು ನಮ್ಮನ್ನು ಈ ಹಾರ್ಟ್ ಸೆಂಟರ್ಡ್ ಲಿವಿಂಗ್ಗೆ ತೊಗೊಂಡೋಗೋ ಅಂಥ ಒಂದು ಟೈಮ್ ಪೀರಿಯಡು ಇನ್ ದ ಹಿಸ್ಟ್ರಿ ಆಫ್ ಅರ್ತ್, ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಸೊ ತುಂಬ ಇಂಪಾರ್ಟೆಂಟ್ ಫೇಸಲ್ಲಿದೆ ಅರ್ತ್. ಇವಾಗ ಮೂವ್ಮೆಂಟ್ ಶುರು ಆಗಿರೋವಂಥ ಸಮಯ. ಸೊ ಈ ಸಮಯದಲ್ಲಿ ಅರ್ತ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ತುಂಬ ಹೈಯರ್ ವೈಬ್ರೇಷನಲ್ ಬೀಯಿಂಗ್ಸು, ಏಂಜಲ್ಸು, ಅಸೆಂಡೆಡ್ ಮಾಸ್ಟರ್ಸ್ ಇರ್ಬೋದು, ಬೇರೆ ಪ್ಲ್ಯಾನೆಟ್ಗಳಿಂದ ಆಲ್ರೆಡಿ ಅವರ ವೈಬ್ರೇಷನ್ನು ಫಿಫ್ತ್ ಡೈಮೆನ್ಷನಲ್ಲಿ, ಫೋರ್ತ್ ಡೆನ್ಸಿಟಿನಲ್ಲಿ ಹಾರ್ಟ್ ಚಕ್ರ ಓರಿಯೆಂಟೆಡ್ ಲೈಫ್ನ ಲೀಡ್ ಮಾಡ್ತಾ ಇರುವಂಥ ಹೈಯರ್ ವೈಬ್ರೇಷನಲ್ ಬೀಯಿಂಗ್ಸ್ ಎಲ್ಲ ಅವರ ವೈಬ್ರೇಷನನ್ನು ಲೋವರ್ ಮಾಡಿಕೊಂಡು ಭೂಮಿ ಮೇಲೆ ಬಂದಿರುವಂಥದ್ದು ಈ ಸಮಯದಲ್ಲಿ. ಸೊ ದ್ಯಾಟ್ ಅರ್ತ್ ಎನರ್ಜಿನ, ಅರ್ತ್ ವೈಬ್ರೇಷನ್ನ ರೇಸ್ ಮಾಡೋದಕ್ಕೆ ಮತ್ತು ಈ ಟ್ರಾನ್ಸಿಷನ್ಗೆ ಹೆಲ್ಪ್ ಮಾಡೋದಕ್ಕೆ ಮದರ್ ಅರ್ತ್ಗೆ. ಸೊ ನೀವು ಈ ಗ್ರೂಪಲ್ಲಿ ಇರೋವಂಥವ್ರು, ಗ್ರೂಪ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿರೋವಂಥವ್ರು ಈ ಸಮಯದಲ್ಲಿ ಆ ಒಂದು ಮೂವ್ಮೆಂಟ್ಗೆ, ಆ ಒಂದು ಟ್ರಾನ್ಸಿಷನ್ಗೆ ವಾಲಂಟಿಯರ್ ಆಗಿ ಸಪೋರ್ಟಿವ್ ಆಗಿ ಬಂದಿರೋ ಥರ ಇದೆ. ದೇರ್ ಇಸ್ ಆಲ್ಸೋ ದ ಥಿಯರಿ ಇಡೀ ವರ್ಲ್ಡಲ್ಲಿ, ಆಕಾಶನಲ್ಲಿ ಅಂದರೆ ಸ್ಪಿರಿಟ್ ರೆಲ್ಮಲ್ಲಿ, ಲೈಕ್ ದೇರ್ ವಾಸ್ ಅ ಕಾಲ್. ಯಾವರೆಲ್ಲ ವಾಲಂಟಿಯರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಭೂಮಿ ಮೇಲೆ ಹೋಗೋದಕ್ಕೆ ಈ ಸಮಯದಲ್ಲಿ. ಯಾಕೆಂದರೆ ಇಡೀ ಭೂಮಿ ಬಂದು ಈ ಟ್ರಾನ್ಸಿಷನ್ ಇಂಪಾರ್ಟೆಂಟ್ ಟ್ರಾನ್ಸಿಷನಲ್ ಫೇಸ್ ಇದೆ. ಯಾರಾದರೂ ವಾಲಂಟಿಯರ್ ಆಗಿ ಹೋಗ್ತೀವಿ, ನಾವು ಇನ್ಕಾರ್ನೇಟ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅನ್ನೋರು ಯು ಕ್ಯಾನ್ ಕಮ್. ಈ ಟೈಮಲ್ಲಿ ವಾಲಂಟಿಯರ್ ಆಗಿ ಭೂಮಿ ಮೇಲೆ ಹೋಗಿ
ನಿಮ್ಮ ಎನರ್ಜಿನ ಸಪೋರ್ಟ್ಗೆ ಕೊಡೋದಕ್ಕೆ ರೆಡಿ ಇರೋರನ್ನ ಇನ್ವೈಟ್ ಮಾಡಿದಾಗ ದೇರ್ ವಾಸ್ ಅ ಕಾಲ್ ಲೈಕ್ ಹೈಯರ್ ಬೀಯಿಂಗ್ಸಿಂದ. ಸೊ ಅದರಲ್ಲಿ ವಾಲಂಟಿಯರ್ ಮಾಡಿದಂಥ ಕೆಲವೊಂದು ಸೋಲ್ಸಲ್ಲಿ ನೀವುಗಳು ಒಬ್ಬರು ಈ ಗ್ರೂಪ್ನ ಸೆಲೆಕ್ಟ್ ಮಾಡಿರೋರು. ಸೊ ಇಟ್ ಫೀಲ್ಸ್ ಲೈಕ್ ನೀವು ಅರ್ತ್ ಏಂಜಲ್ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ಬೇರೆ ಪ್ಲಾನೆಟ್ಸ್ಗಳಿಂದ, ಬೇರೆ ಸ್ಟಾರ್ ಸಿಸ್ಟಮ್ಗಳಿಂದ ಬಂದಿರ್ಬೋದು. ನಿಮ್ಮ ವೈಬ್ರೇಷನ್ ಬಂದು ಆಲ್ರೆಡಿ ಹೈ ವೈಬ್ರೇಷನಲ್ಲಿರುವಂಥವ್ರು ನಿಮ್ಮ ವೈಬ್ರೇಷನನ್ನು ಸ್ವಲ್ಪ ಟ್ರಾನ್ಸ್ಮ್ಯೂಟ್ ಮಾಡಿ ಅದನ್ನು ಕಡಿಮೆ ಮಾಡಿಕೊಂಡು ಭೂಮಿ ಮೇಲೆ ಇವಾಗ ನಿಮ್ಮ ಈ ಹಾರ್ಟ್ ಸೆಂಟರ್ಡ್ ಎನರ್ಜಿನ ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ, ಈ ಪ್ರೀತಿನ ಹಂಚೋದಕ್ಕೆ ಭೂಮಿ ಮೇಲೆ ಬಂದಿರೋ ಅಂಥವ್ರು ನೀವು. ನಿಮಗೆ ನೇಚರ್ ಅಂದರೆ ತುಂಬ ಇಷ್ಟ ಇರ್ಬೋದು, ಪ್ರಾಣಿಗಳು ಪಕ್ಷಿಗಳು ಅಂದರೆ ತುಂಬ ಇಷ್ಟ ಇರ್ಬೋದು, ಆದಷ್ಟು ಸಿಂಪಲ್ ಲೈಫ್ ಲೀಡ್ ಮಾಡೋದು ಇಷ್ಟ ಇರ್ಬೋದು, ಆದಷ್ಟು ಗಲಾಟೆಗಳಿಗೆ ಎಂಟರ್ ಆಗ್ದಿರಾ ಹೆಂಗೆ ಈ ಪ್ರೀತಿನ ಶಾಂತಿನ ಕಾಯ್ದುಕೊಳ್ಳೋದು ಆ ಥರ ಒಂದು ಮೈಂಡ್ ಸೆಟ್ ಇರೋ ಅಂಥವ್ರು ಇರ್ಬೋದು. ಯು ಗೈಸ್ ಆರ್ ಹಾರ್ಟ್ ಸೆಂಟರ್ಡ್ ಹ್ಯೂಮನ್ ಬೀಯಿಂಗ್ಸು. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ನಿಮ್ಮ ಮುಖ್ಯ ಉದ್ದೇಶ ಭೂಮಿ ಮೇಲೆ ಬಂದಿರೋದು ನಿಮ್ಮ ವೈಬ್ರೇಷನನ್ನು, ನಿಮ್ಮ ಎನರ್ಜಿನ ಭೂಮಿಗೆ ಆ್ಯಂಕರ್ ಮಾಡಿ ಸೊ ಮದರ್ ಅರ್ತ್ಗೆ ಸಪೋರ್ಟ್ ಮಾಡ್ತಾ ಇರೋದು, ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡ್ತಾ ಇರೋದು, ಓವರಾಲ್ ಎನರ್ಜಿ ಅಸೆನ್ಷನನ್ನು ರೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಐ ನೋ ಇದೆಲ್ಲ ಕಾನ್ಸೆಪ್ಟು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನ್ನಿಸ್ಬೋದು, ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ರೂ ಒಂದು ವಿಚಾರ ನೀವು ತಿಳ್ಕೊಬೇಕಾಗಿರೋದು, ನೀವು ಬಂದು ತುಂಬ ವಿಶಾಲ ಹೃದಯ ಇರೋವಂಥವ್ರು. ಈ ಸಮಯದಲ್ಲಿ ಭೂಮಿ ಮೇಲೆ ವಾಲಂಟಿಯರ್ ಆಗಿ ಇನ್ಕಾರ್ನೇಟ್ ಮಾಡಿರೋದು ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ, ಮನುಷ್ಯರಿಗೆ ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ, ಇಲ್ಲಿಯ ವೈಬ್ರೇಷನನ್ನು ಎನರ್ಜಿನ ರೇಸ್ ಮಾಡೋದಕ್ಕೆ. ಯಾಕೆಂದರೆ ನಿಮ್ಮ ಎನರ್ಜಿ ಆಲ್ರೆಡಿ ಹೈ ಇರೋದ್ರಿಂದ ಅರ್ತ್ ಬಂದು ಥರ್ಡ್ ಡೆನ್ಸಿಟಿ, 3D ಅರ್ತ್ ಬಂದು 3D ರೆಲ್ಮ್ ಅಂತ ಹೇಳ್ತಾರೆ. ಥರ್ಡ್ ಡೆನ್ಸಿಟಿ ಇಸ್ ವೆರಿ ವೆರಿ ಹೆವಿ. ಪವರ್ ಸ್ಟ್ರಗಲ್ಸು, ಪಾವರ್ಟಿ, ಫೈಟು, ಸೊ ಈ ಥರ ಹೆವಿ ಎನರ್ಜಿ ಇರೋದು ಫೋರ್ತ್ ಡೆನ್ಸಿಟಿಗೆ ಮೂವ್ ಆದಾಗ, ಅಂದರೆ ಹಾರ್ಟ್ ಚಕ್ರ. ಪವರ್ ಸ್ಟ್ರಗಲಿಂದ ಹಾರ್ಟ್ ಚಕ್ರಕ್ಕೆ ಮೂವ್ ಆದಾಗ ಸೊ ನಿಮ್ಮ ಕಾರ್ಡ್ ಬಂದು ಇಟ್ ಇಸ್ ಟೋಟಲಿ ಹಾರ್ಟ್ ಚಕ್ರ ಎನರ್ಜಿ. ಸೊ ಡೆಫಿನೆಟ್ಲಿ ನೀವು ಈ ಬ್ರಿಡ್ಜ್ ಆಗಿ ನಿಂತಿದ್ದೀರಾ ಅರ್ಥನ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಆಲ್ ರೈಟ್, ಇದು ನಿಮ್ಮ ದಿನನಿತ್ಯದಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮ ಈ ಹೈಯರ್ ವೈಬ್ರೇಷನ್ ಎನರ್ಜಿ ನಿಮಗೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಪ್ರಪಂಚ ಯಾಕೆ ಈ ರೀತಿ ಇದೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ಬೋದು. ಯಾಕೆ ಜನರು ಕಿತ್ತಾಡ್ಕೊಳ್ತಾ ಇದ್ದಾರೆ, ಯಾಕೆ ಪಾಲಿಟಿಕ್ಸ್ ಇದೆ, ಯಾಕೆ ಪೊಲಿಟಿಷಿಯನ್ಸ್ ಎಲ್ಲ ಈ ರೀತಿ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ರಿಲಿಜಿಯನ್ಸ್ಗಳಿದೆ, ಯಾಕೆ ಎಲ್ಲರೂ ಒಂದು ದೇವ್ರನ್ನ ಪೂಜಿಸ್ತಾ ಇಲ್ಲ, ಯಾಕೆ ಇಷ್ಟೊಂದು ದೇವ್ರುಗಳಿದೆ. ಸೊ ಈ ಥರ ಎಲ್ಲ ಎಷ್ಟೊಂದು ದೊಡ್ಡ ದೊಡ್ಡ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ನೀವು ಎಲ್ಲರಿಗಿಂತ ವಿಭಿನ್ನವಾಗಿರ್ಬೋದು, ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡ್ಬೋದು. ನೀವು ಕೆಲ್ಸಕ್ಕೆ ಹೋದಾಗಲೂ ಅಷ್ಟೇ ಲೈಕ್ ಯು ಆರ್ ವೆರಿ ಡಿಫ್ರೆಂಟ್ ಅಂತ ಎಷ್ಟೊಂದು ಸಲ ನೀವು ಕೇಳಿರ್ಬೋದು. ಯು ಆರ್ ವೆರಿ ಇನ್ನರ್ ಚೈಲ್ಡ್ ಓರಿಯೆಂಟೆಡ್, ವೆರಿ ಫನ್ ಓರಿಯೆಂಟೆಡ್, ವೆರಿ ಸಿಂಪಲ್ ಲೈಫ್ನ ಲೀಡ್ ಮಾಡುವಂಥ ಒಂದು ಮನಸ್ಸಿರೋ ಅಂಥವ್ರು ನೀವು ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇಂಪಾರ್ಟೆಂಟ್ ಸೋಲ್ ಇನ್ಫಾರ್ಮೇಷನು. ಮೇ ಬಿ ನಿಮಗೆ ಇತ್ತೀಚೆಗೆ ಕನ್ಫ್ಯೂಷನ್ ಆಗ್ತಿರ್ಬೋದು, ಯಾಕೆ ನಾನು ಎಲ್ಲರ ಥರ ಇಲ್ಲ, ಯಾಕೆ ನಾನು ಎಲ್ಲರೂ ಮಾಡೋ ಥರ ಕೆಲಸ ಮಾಡೋದಕ್ಕಾಗೋದಿಲ್ಲ, ವೈ ಆಮ್ ಐ ಡಿಫ್ರೆಂಟ್ ಅಂತ ಹೇಳಿ ನಿಮಗೆ ನೀವು ಪ್ರಶ್ನಿಸ್ತಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಇನ್ಫಾರ್ಮೇಷನನ್ನು ನಿಮಗೆ ಈ ಸಮಯದಲ್ಲಿ ತರ್ತಾ ಇರೋದು. ಫಸ್ಟ್ ಆಫ್ ಆಲ್ ವಿ ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸಸ್. ನಿಮ್ಮ ಈ ಸರ್ವಿಸು, ನಿಮ್ಮ ಈ ವಾಲಂಟಿಯರ್ಶಿಪ್ಪು, ನಿಮ್ಮ ಈ ವಿಶಾಲವಾದ ಮನಸ್ಸು, ಈ ಹೃದಯ, ಈ ಹಾರ್ಟ್ ಸೆಂಟರ್ಡ್ ಸೋಲ್ಗೆ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವು ವಾಲಂಟಿಯರ್ ಆಗಿ ಭೂಮಿ ಮೇಲೆ ಬಂದಿದ್ದಕ್ಕೆ, ಹೀಲಿಂಗಲ್ಲಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇರೋದಕ್ಕೆ, ನಿಮ್ಮ ಫ್ಯಾಮಿಲಿ ವೂಂಡ್ಸನ್ನು ಹೀಲ್ ಮಾಡ್ತಾ ಇರೋದಕ್ಕೆ, ನಿಮ್ಮ ಲೀನಿಯೇಜಲ್ಲಿ ಇದ್ದಂಥ ಎಷ್ಟೊಂದು ಪ್ಯಾಟರ್ನ್ಸ್ನ ಹೀಲ್ ಮಾಡ್ತಾ ಇರೋದಕ್ಕೆ. ಯು ಆರ್ ಅ ನ್ಯಾಚುರಲ್ ಬಾರ್ನ್ ಹೀಲರ್ಸ್, ಹೈ ವೈಬ್ರೇಷನಲ್ ಬೀಯಿಂಗ್ಸ್, ಹೈ ವೈಬ್ರೇಷನಲ್ ಸೋಲ್ಸ್, ಗ್ರೂಪ್ ನಂಬರ್ 1. ಸೊ just accept that, acknowledge that like you are a heart centered being ಅಂತ ಹೇಳಿ ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿಲ್ಲ, ಎಲ್ಲರಿಗೂ ನಾವು ಹೇಳಬೇಕಾಗಿಲ್ಲ ನಾವು ಸ್ಟಾರ್ ಸೀಡ್ಸು, ನಾವು ಹೈಯರ್ ವೈಬ್ರೇಷನಿಂದ ಬಂದಿರೋರು. ದಟ್ ಈಸ್ ನಾಟ್ ದ ಪಾಯಿಂಟ್. ಅದು ಪಾಯಿಂಟ್ ಅಲ್ವೇ ಅಲ್ಲ. ನಮ್ಮ ಪಾಯಿಂಟ್ ಬಂದು ನಿಮ್ಮ ಸೋಲು, ನಿಮ್ಮ ವೈಬ್ರೇಷನ್ ಬಂದು ಈ ಸಮಯದಲ್ಲಿ ಭೂಮಿ ಮೇಲೆ ಎಷ್ಟು ಮುಖ್ಯ, ನಿಮ್ಮ ಎಕ್ಸಿಸ್ಟೆನ್ಸು ಎಷ್ಟು ಮುಖ್ಯ ಈ ಭೂಮಿ ಮೇಲೆ ಅಂತ ಹೇಳಿ ನಾವು ನಿಮಗೆ ಇರೋವಂಥ ಕನ್ಫ್ಯೂಷನನ್ನು ದೂರ ಮಾಡ್ತಾ ಇರೋವಂಥದ್ದು. ಮತ್ತು ನಿಮ್ಮ
ಕಾನ್ಫಿಡೆನ್ಸ್ನ, ನೀವು ಬಂದಿರೋಂಥ ಪರ್ಪಸ್ನ ನೆನಪಿಸ್ತಾ ಇರೋವಂಥದ್ದು ಭೂಮಿ ಮೇಲೆ. ಅದು ಬಿಟ್ಟು ಈ ರೀಡಿಂಗ್ನ ಉದ್ದೇಶ ನೀವು ಎಲ್ಲರಿಗಿಂತ ಸುಪೀರಿಯರ್ ಅಂತ ಹೇಳೋದಕ್ಕಲ್ಲ, ಬಿಕಾಸ್ ಎವ್ರಿಬಡಿ ಎಲ್ಲರದ್ದು ಅವ್ರದ್ದೇ ಆದಂಥ ಕ್ವಾಲಿಟೀಸ್ ಇರುತ್ತೆ. ಬಟ್ ನಿಮ್ಮ ಕ್ವಾಲಿಟಿ ಬಂದು ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಹಾರ್ಟ್ ಸೆಂಟರ್ಡ್ ಥಿಂಕಿಂಗ್, ಮತ್ತು ನಿಮ್ಮ ಹೈಯರ್ ವೈಬ್ರೇಷನ್, ಮತ್ತು ನಿಮ್ಮ ಈ ವಿಶಾಲ ಮನೋಭಾವ ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ ಅಂಥೇಳಿ ಈ ಸಮಯದಲ್ಲಿ ಬಂದಿರೋ ಅಂಥದ್ದು. ಮತ್ತು ಇನ್ನೊಂದು ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೆಲವೊಂದು ನಿಮ್ಮ ಕಾರ್ಮಿಕ್ ರೀಸನ್ಸ್ ಇರ್ಬೋದು, ಬಟ್ ಎಷ್ಟೊಂದು ಹೊರಗಡೆ ಕರ್ಮ ಅಂದರೆ ಕಲೆಕ್ಟಿವ್ ಕಾರ್ಮಿಕ್ ರೀಸನ್ಸ್ಗೂ ನೀವು ಬಂದಿರೋದು. ಈ ಸಮಯದಲ್ಲಿ ಕಲೆಕ್ಟಿವ್ ಆಗಿ ಏನು ಹೆವಿ ಎನರ್ಜಿ ಇದೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಕರ್ಮ, ಓಕೆ, ನಿಮ್ಮ ಫ್ಯಾಮಿಲಿ ಲೀನಿಯೇಜಲ್ಲಿ ಫಾಲೋ ಆಗ್ತಾ ಇರೋವಂಥದ್ದು. ಒಂದು ಲೀನಿಯೇಜಿಂದ ಅಂದರೆ ಒಂದು ತಲೆಯಿಂದ ಇನ್ನೊಂದು ತಲೆಗೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಈ ಕಾರ್ಮಿಕ್ ಎನರ್ಜಿ ಮೂವ್ ಆಗ್ತಾನೆ ಬರ್ತಾ ಇರೋದನ್ನು ನೀವು ಬ್ರೇಕ್ ಮಾಡೋದಕ್ಕೆ ಬಂದಿರೋದು, ಆ ಪ್ಯಾಟರ್ನ ಬ್ರೇಕ್ ಮಾಡೋದಕ್ಕೆ ಬಂದಿರೋದು. ಹೊಸ ತಳಿ, ಹೊಸ ನೀರು, ಹೊಸ ಎನರ್ಜಿ, ಈ ಹೊಸತನನ ನಿಮ್ಮ ಲೀನಿಯೇಜಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಸೊಸೈಟಿಗೆ ಕೊಡೋದಕ್ಕೆ ಬಂದಿರೋವಂಥದ್ದು ನೀವು ಗ್ರೂಪ್ ನಂಬರ್ 1. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಪರ್ಪಸ್, ಡುವಲ್ ಪರ್ಪಸ್, ಡಬಲ್ ಪರ್ಪಸ್ ನಿಮಗೆ ಇರುವಂಥದ್ದು. ಮೊದಲನೇದು ನಿಮ್ಮ ಅಸೆನ್ಷನ್ನು, ಎರಡನೇದು ನೀವು ಇಡೀ ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು. ಸೊ ಅದು ಸುಮ್ಮನೆ ಸಿಂಪಲ್ ಆಗಿರೋರ ಕೈಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ವಾಂಟ್ ಟು ಅಕ್ನಾಲೇಜ್, ನಿಮ್ಮನ್ನು ಅಕ್ನಾಲೇಜ್ ಮಾಡ್ತಾ ಇರೋದು, ನಿಮ್ಮ ಪವರ್ನ, ನಿಮ್ಮ ಇಂಥ ಒಂದು ಹೈ ವೈಬ್ರೇಷನಲ್ ಎನರ್ಜಿನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಈ ಸಮಯದಲ್ಲಿ ಗ್ರೂಪ್ ನಂಬರ್ 1. ಓಕೆ, ಸೊ ಒಂದು ಕಾರ್ಡಲ್ಲಿ ವಿ ಹ್ಯಾವ್ ಸೋ ಮೆನಿ ಮೆಸೇಜಸ್. ಐ ಆಮ್ ಸೋ ಸಾರಿ. ಯಾ, ಸೊ ನಿಮ್ಮ ಮೊದಲನೇ ಕಾರ್ಡು ನೀವು ಬರ್ತಾ ಇರೋದು ಕೀಪರ್ಸ್ ಆಫ್ ದ ಅರ್ತ್. ಸೊ ಇದು ನೀವು ಈ ಮುಂದ್ಗಡೆ ಕೈ ಜೋಡಿಸಿ ನಿಂತಿರೋದು ನೀವು, ಇದು ನಿಮ್ಮ ಲೀನಿಯೇಜು, ನಿಮ್ಮ ಫ್ಯಾಮಿಲಿ, ನಿಮ್ಮ ಆ್ಯನ್ಸೆಸ್ಟರ್ಸು ನಿಮ್ಮ ಹಿಂದೆ ನಿಂತಿರೋದು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಮತ್ತು ನೀವು ಈ ಆ್ಯನ್ಸೆಸ್ಟ್ರಲ್ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರೋದು ಅಂತ ತೋರಿಸ್ತಾ ಇರೋದು ಕೀಪರ್ಸ್ ಆಫ್ ದ ಅರ್ತ್. ಸೊ ನಿಮ್ಮ ಲೀನಿಯೇಜ್ ಅಥವಾ ನಿಮ್ಮ ಒಂದು ಎನರ್ಜಿ ಬಂದು ಈ ಅರ್ಥನ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಬಂದಿರೋದಕ್ಕೆ ಇನ್ನೊಂದು ಪ್ರೂಫ್ ಇದು ಈ ಕಾರ್ಡು ತೋರಿಸ್ತಾ ಇರೋದು. ಯು ಆರ್ ಹಿಯರ್ ಟು ಪ್ರೊಟೆಕ್ಟ್. ಮತ್ತು ಇಲ್ಲಿ ಎಷ್ಟೊಂದು ಪ್ರಾಣಿಗಳಿದೆ, ಮತ್ತು ನಿಮ್ಮ ಆ್ಯನ್ಸಿಸ್ಟರ್ಸ್ ಇದ್ದಾರೆ, ಮತ್ತು ಹಿಂದ್ಗಡೆ 2 ಏಂಜಲ್ ವಿಂಗ್ಸ್ ಇರೋದು. ಸೊ ಡೆಫಿನೆಟ್ಲಿ ನಿಮ್ಮ ಎನರ್ಜಿ ಬಂದು ಎದರ್ ಯು ಆರ್ ಅರ್ತ್ ಏಂಜಲ್ ಆರ್ ಸ್ಟಾರ್ ಸೀಡ್ ಆರ್ ಫ್ರಮ್ ಡಿಫ್ರೆಂಟ್ ಪ್ಲ್ಯಾನೆಟ್, ಡಿಫ್ರೆಂಟ್ ಸಿಸ್ಟಮ್. ಸೊ ಭೂಮಿ ಮೇಲೇನೂ ಇನ್ಕಾರ್ನೇಟ್ ಮಾಡಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಒರಿಜಿನ್, ನಿಮ್ಮ ಸೋಲ್ ಬಂದು ಫಸ್ಟು ಎಲ್ಲಿ ಎಕ್ಸಿಸ್ಟೆನ್ಸ್ಗೆ ಬಂದಿದ್ದು ಅದು ಮೋಸ್ಟ್ಲಿ ಬಂದು ಬೇರೆ ಒಂದು ಸಿಸ್ಟಮಲ್ಲಿ, ಬೇರೆ ಒಂದು ಜಾಗದಲ್ಲಿ, ಬೇರೆ ಒಂದು ಹೈಯರ್ ವೈಬ್ರೇಷನಲ್ ಜಾಗದಲ್ಲಿ ಅದರ ಆರಿಜಿನ್ ಇರೋ ಥರ ಇದೆ. ಬಟ್ ಈ ಸಮಯದಲ್ಲಿ ನೀವು ಈ ಭೂಮಿ ಮೇಲೆ ಭೂಮಿನ ಹೀಲ್ ಮಾಡೋದಕ್ಕೆ, ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ, ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೆ, ಕೆಲವರು ಅನಿಮಲ್ಸ್ನ ಸಪೋರ್ಟ್ ಮಾಡೋದಕ್ಕೆ, ಕೆಲವರು ನೇಚರ್ನ ಸಪೋರ್ಟ್ ಮಾಡೋದಕ್ಕೆ, ಕೆಲವರು ನಿಮ್ಮದೇ ಆದ ಫಾರ್ಮ್ ಲ್ಯಾಂಡನ್ನೇನಾದರೂ ತೊಗೊಂಡು ಅದನ್ನು ಇಂಪ್ರೂವ್ ಮಾಡಿ ಈ ಹಸಿರನ್ನ ಹೆಚ್ಚು ಭೂಮಿಗೆ ತರೋದಕ್ಕೆ, ಮತ್ತು ಯಾವುದೋ ಒಂದು ರೀತಿಯಲ್ಲಿ ಭೂಮಿ ತಾಯಿಗೆ ಸಪೋರ್ಟಿವ್ ಆಗಿ ನಿಂತಿರೋದು ನೀವು. ಮತ್ತು ಇಲ್ಲಿ ಎಂಟೈರ್ ಸಿಸ್ಟಮ್ ತೋರಿಸ್ತಾ ಇರೋದು ನಿಮ್ಮ ಹಿಂದೆ ಎಂಟೈರ್ ನಿಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ಟಾರ್ ಫ್ಯಾಮಿಲಿ ಇರ್ಬೋದು, ನಿಮ್ಮ ಬೇರೆ ವಿಚ್ ಎವರ್ ಪ್ಲ್ಯಾನೆಟ್ ಇಟ್ ಈಸ್ ಅಲ್ಲಿಯ ಫ್ಯಾಮಿಲಿ ಇರ್ಬೋದು. ದೇ ಆರ್ ಆಲ್ವೇಸ್ ವಿತ್ ಯು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮ ಪ್ರೇಯರ್ಸ್ನ, ನಿಮ್ಮ ನೀವೇನೇನೆಲ್ಲ ಕೇಳ್ತಿದ್ದೀರಾ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋ ಅಂಥವ್ರು, ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋವಂಥವ್ರು. ಮತ್ತು ನಿಮ್ಮ ಎನರ್ಜಿ ಬಂದು ದಿಸ್ ಇಸ್ ಯುವರ್ ಇನ್ನರ್ ಚೈಲ್ಡ್ ಇಸ್ ವೆರಿ ವೆರಿ ಪ್ರಾಮಿನೆಂಟ್. ಗ್ರೂಪ್ ನಂಬರ್ 2 ನಿಮಗೆ ಆದಷ್ಟು ಈಸಿಯಾಗಿ ತೊಗೊಳ್ಬೇಕು ಲೈಫು ಅಂತ ಇಷ್ಟ ನಿಮಗೆ. ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ದಿರಾ, ಪಾಲಿಟಿಕ್ಸ್ ಮಾಡ್ದಿರಾ, ಆರ್ಗ್ಯುಮೆಂಟ್ಸ್ ಮಾಡ್ದಿರಾ. ಯಾಕೆ ಪ್ರಪಂಚ ಭೂಮಿ ಇಷ್ಟೊಂದು ಕಾಂಪ್ಲಿಕೇಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಿಮಗೆ. ಯಾಕೆ ಜನರು ಜಗಳ ಆಡ್ಕೊಳ್ತಾ ಇದ್ದಾರೆ, ಯಾಕೆ ಸಿಂಪಲ್ ಆಗಿ ಲೀಡ್ ಮಾಡೋಕ್ಕಾಗಲ್ಲ. ಪ್ರೀತಿ ಅಲ್ವಾ ಎಲ್ಲರನ್ನೂ ಹಿಡಿದಿಡೋ ಅಂಥದ್ದು. ಯಾಕೆ ಪ್ರೀತಿ ಕೊಡೋದಕ್ಕೆ ಇಷ್ಟೊಂದು ಹೆದರ್ಕೊಳ್ತಾರೆ ಜನ, ಅಥವಾ ಯಾಕೆ ಒಬ್ರ ಬಗ್ಗೆ ಒಬ್ಬರು ಪ್ರೀತಿ ಒಲವು ತೋರಿಸ್ತಾ ಇಲ್ಲ. ಸೊ ನೀವು ಬಂದಿರೋ ಅಂಥ ಜಾಗ ಬಂದು ಅಲ್ಲಿ ಪ್ರೀತಿ ಬಿಟ್ಟು ಬೇರೆ ಇನ್ಯಾವ ಎಮೋಷನ್ಸೂ ಅಲ್ಲಿಲ್ಲ. ಇಟ್ ಈಸ್ ಅ ಹಾರ್ಟ್ ಬೇಸ್ಡ್ ಪ್ಲೇಸ್. ಬರೀ ಪ್ರೀತಿ, ದಟ್ ಯೂನಿವರ್ಸಲ್ ಲವ್, ಬರೀ ಈ ಭೂಮಿ ಮೇಲೆ ಇರೋ ಥರ ಪ್ರೀತಿ ಅಲ್ಲ. ಒಂದು ಆಪೋಸಿಟ್ ಲೈಕ್
ಸೆಕ್ಸ್ ಮಧ್ಯದಲ್ಲಿ ಇರುವಂಥ ಪ್ರೀತಿ ಅಲ್ಲ, ಲೈಕ್ ಗಂಡು ಹೆಣ್ಣು ಮಧ್ಯದಲ್ಲಿ ಅಥವಾ ಅಪ್ಪ ಅಮ್ಮನ ಮಧ್ಯದಲ್ಲಿ. ಸೊ ದ್ಯಾಟ್ ಈಸ್ ನಾಟ್ ದ ಕೈಂಡ್ ಆಫ್ ಲವ್ ವಿ ಆರ್ ಟಾಕಿಂಗ್ ಅಬೌಟ್. ಹ್ಯೂಮನ್ಲಿ ಲವ್ ಅಲ್ಲ ಇದು, ಲೈಕ್ ಡಿವೈನ್ ಲವ್. ನಿಮ್ಮದು ಆ ಸೋರ್ಸ್, ಲೈಕ್ ಶಿವ ಶಕ್ತಿ, ದ ಯೂನಿವರ್ಸ್, ದಟ್ ಬಿಗರ್ ಪಿಕ್ಚರ್ ಲವ್ ಬಗ್ಗೆ ಮಾತಾಡ್ತಾ ಇರೋದು. ಅದನ್ನ ವರ್ಡ್ಸಲ್ಲಿ ಹೇಳೋದು ತುಂಬ ಕಷ್ಟ, ಯಾಕೆಂದರೆ ನಾವು ಒಂದು ಕಲ್ಲನ್ನು ಎಷ್ಟು ಪ್ರೀತಿಸ್ತೀವಿ ಅದೇ ಪ್ರೀತಿ ಬಂದು ಮನುಷ್ಯರಿಗೂ ಕೊಡ್ತೀವಿ, ಪ್ರಾಣಿಗೂ ಕೊಡ್ತೀವಿ. ಸೊ ದೇರ್ ಈಸ್ ನೋ ಡಿಫ್ರೆನ್ಸ್, ಲೈಕ್ ಈಕ್ವಲ್ ಲವ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲವ್ ಟು ಎವ್ರಿಬಡಿ. ಸೊ ನಾವು ಒಬ್ಬರನ್ನ ಒಂಥರ ಪ್ರೀತಿಸೋದು, ಇನ್ನೊಬ್ಬರನ್ನ ಇನ್ನೊಂದು ಥರ ಪ್ರೀತಿಸೋದು, ಇನ್ನೊಬ್ಬರನ್ನ ದ್ವೇಷಿಸೋದು, ಇನ್ನೊಬ್ಬರ ಬಗ್ಗೆ ನಾವು ಜಲಸಿ ಪಟ್ಕೊಳ್ಳೋದು, ನಮಗೆ ಈ ಥರ ಪ್ರಾಣಿ ಇಷ್ಟ, ಇನ್ನೊಂದು ಥರ ಪ್ರಾಣಿ ಇಷ್ಟ ಇಲ್ಲ. ಸೊ ದೇರ್ ಇಸ್ ನೋ ಇನ್ಇಕ್ವಾಲಿಟಿ ಆ ಡಿವೈನ್ ಕಾಸ್ಮಿಕ್ ಯೂನಿವರ್ಸಲ್ ಲವ್ ಅಲ್ಲಿ. ಸೊ ಅಂಥ ಒಂದು ಜಾಗದಿಂದ ಬಂದಿರುವಂಥವ್ರು ನೀವು. ಸೊ ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಇಂಥ ಒಂದು ಪ್ರೀತಿ ಹೇಗಿರುತ್ತೆ ಅಂತ ಹೇಳಿ, ಯಾಕೆಂದರೆ ನಾವು ಮನುಷ್ಯರಾದಾಗ ಈ ಲೆವೆಲಲ್ಲಿ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಕಷ್ಟ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಸ್ಪಿರಿಚುಯಾಲಿಟಿನಲ್ಲಿ ಒಂದು ಹಂತಕ್ಕೆ ರೀಚ್ ಆಗೋ ತನಕ ಇಂಥ ಒಂದು ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡೋದು ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ನೀವು ಬಂದಿರೋಂಥ ಜಾಗ ಅಲ್ಲಿ ಪ್ರಾಮಿನೆಂಟ್ ಆಗಿ ಇರೋವಂಥದ್ದು ಪ್ರೀತಿ. ಮತ್ತು ಈ ಸಣ್ಣ ಲೆವೆಲಲ್ಲಿ ಲೋವರ್ ಲೆವೆಲ್ ಲವ್ ಅಲ್ಲ, ಅದು ಡಿವೈನ್ ಕಾಸ್ಮಿಕ್ ಯೂನಿವರ್ಸಲ್ ಲವ್ ವಿಚ್ ಈಸ್ ಈಕ್ವಲ್ ಆ್ಯಂಡ್ ವಿಚ್ ಈಸ್ ಓವರ್ಫ್ಲೋಯಿಂಗ್ ಲವ್, ಗ್ರೂಪ್ ನಂಬರ್ 1. ಸೊ ಅಂಥ ಒಂದು ಹೈಯರ್ ವೈಬ್ರೇಷನ್ ಜಾಗ ನೀವು ಬಂದಿರುವಂಥದ್ದು. ಸೊ ಇಲ್ಲಿ ಭೂಮಿ ಮೇಲೆ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿರ್ಬೋದು ಸ್ಟಾರ್ಟಿಂಗಲ್ಲಿ, ಲೈಕ್ ನೀವು ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಅಥವಾ ಕೆಲಸಕ್ಕೆ ಹೋದಾಗ, ವಾಟ್ ಎವರ್ ಇಸ್ ದ ಕೇಸ್, ಲೈಕ್ ಯಾಕೆ ಜನರು ಈ ಥರ ಅಂತಲೇ ನಿಮ್ಗೆ ಯಾವಾಗಲೂ ಕನ್ಫ್ಯೂಷನು. ಸೊ ಬಿಕಾಸ್ ನೀವು ಯು ಡೋಂಟ್ ನೋ, ನಿಮಗೆ ಈ ಹೇಟ್ ಮಾಡೋದು, ಲೈಕ್ ಜೆಲಸಿ, ಇದೆಲ್ಲ ನಿಮಗೆ ಅರ್ಥ ಆಗೋದು ತುಂಬ ಕಷ್ಟ ಇರ್ಬೋದು. ತುಂಬ ಸುಲಭವಾಗಿ ಜನರನ್ನ ನಂಬಿಡ್ಬೋದು ನೀವು. ವಿತ್ ದ ಪ್ಲೇ ಹಿಯರ್, ನೀವು ಯುವರ್ ಎನರ್ಜಿ ಇಸ್ ವೆರಿ ವೆರಿ ಪ್ಲೇಫುಲ್, ಫನ್ ಎನರ್ಜಿ, ಇನ್ನರ್ ಚೈಲ್ಡ್ ಎನರ್ಜಿ, ಲೈಕ್ ಖುಷಿಯಾಗಿರಬೇಕು, ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಲ್ಲರಿಗೂ ಪ್ರೀತಿ ಕೊಡಬೇಕು, ಸಿಂಪಲ್ಲಾಗಿ ಯಾಕಿರೋದಿಲ್ಲ ನಾವು ಜೀವನದಲ್ಲಿ ಅಂತ ಹೇಳಿ ಪ್ರಶ್ನಿಸೋವಂಥ ಎನರ್ಜಿ ಇದು. ಅ ವೆರಿ ಪ್ಲೇಫುಲ್ ಇನ್ನರ್ ಚೈಲ್ಡ್ ಎನರ್ಜಿ ನಿಮ್ಮದು. ಸೊ ಜೀವನದಲ್ಲಿ ಕಷ್ಟಗಳೆಲ್ಲ ಜಾಸ್ತಿ ಬಂದಾಗ್ಲೂ ಅಷ್ಟೇ, ನೀವು ಲೈಕ್ ಅದನ್ನು ಹೇಗೆ ನಾನು ಪ್ರೀತಿಯಾಗಿ ಸಾಲ್ವ್ ಮಾಡೋದು, ದ್ವೇಷದಿಂದ ಅಲ್ಲ, ಅಥವಾ ಐ ಡೋಂಟ್ ನೋ, ಯುವರ್ ಎನರ್ಜಿ, ನಿಮ್ಮ ಎನರ್ಜಿನ ಡಿಸ್ಕ್ರೈಬ್ ಮಾಡೋದು ಪದಗಳಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ಹೋಪ್ಫುಲಿ ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇಟ್ ಫೀಲ್ಸ್ ವೆರಿ ವೆರಿ ಡಿವೈನ್ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ನಿಮ್ಮದು, ಗ್ರೂಪ್ ನಂಬರ್ 1. ಸೊ ಅರ್ಥಲ್ಲಿ ಈ ಥರ ಎನರ್ಜಿ ನಾವು ಉಳಿಸ್ಕೊಳ್ಳೋದು, ಈ ವೈಬ್ರೇಷನನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನಿಮಗೆ ಸ್ಟ್ರಗಲ್ಸ್ ಇದ್ದರೆ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದರೆ ಭೂಮಿ ಮೇಲೆ, ಅಥವಾ ಜನರನ್ನ ಅರ್ಥ ಮಾಡ್ಕೊಳ್ಳೋದು, ಇಟ್ ಕ್ಯಾನ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಲುಕ್ ಎಟ್ ದ ಎನರ್ಜಿ ಹಿಯರ್, ಲೈಕ್ ನೀವಿಲ್ಲಿ ಮಧ್ಯ ನಿಂತ್ಕೊಂಡು ಹೊಸ ಈ ಅಸೆನ್ಷನ್ ಏನಾಗ್ತಾ ಇದೆ, ಅರ್ಥದ ಮೂವ್ಮೆಂಟ್ ಏನಾಗ್ತಾ ಇದೆ, ಅದನ್ನು ನೀವು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಅದನ್ನು ಸಪೋರ್ಟ್ ಮಾಡೋದಕ್ಕೆ ಬಂದಿರೋವಂಥವ್ರು. ಬರ್ತಿಂಗ್ ಅ ನ್ಯೂ ಏಜ್, ಆಬ್ಸಲ್ಯೂಟ್ಲಿ. ಈ ಕಾರ್ಡ್ ಬಂದು ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ ಅದನ್ನು ಕನ್ಫರ್ಮ್ ಮಾಡ್ತಾ ಇರೋವಂಥದ್ದು. ಲೈಕ್ ಯು ಆರ್ ಹಿಯರ್ ಟು ಹೆಲ್ಪ್ ಈ ಮೂವ್ಮೆಂಟ್ನ, ಈ ಅಸೆನ್ಷನನ್ನು ನಿಮ್ಮ ಎನರ್ಜಿ ಥ್ರೂ, ನಿಮ್ಮ ವೈಬ್ರೇಷನ್ ಥ್ರೂ, ಮತ್ತು ಈ ಅಸೆನ್ಷನನ್ನು ವಿಟ್ನೆಸ್ ಮಾಡೋಕ್ಕೂ ಬಂದಿರೋದು ನೀವು. ಐ ವಾಂಟ್ ಟು ಬಿ ದೇರ್. ಇಂಥ ಒಂದು ಕಾಸ್ಮಿಕ್ ಮೂವ್ಮೆಂಟ್, ಕಾಸ್ಮಿಕ್ ಅಲೈನ್ಮೆಂಟ್ ಆಗ್ತಾ ಇದೆ ಅರ್ಥಲ್ಲಿ. ನಾನು ಅಲ್ಲಿರಬೇಕು ಈ ಸಮಯದಲ್ಲಿ, ನಾನು ಅದರದ್ದು ಪಾರ್ಟ್ ಆಗಿರಬೇಕು, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಐ ವಾಂಟ್ ಟು ಬಿ ದೇರ್ ಅಂತ ಹೇಳಿ ನೀವು ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲಿ ಭೂಮಿ ಮೇಲೆ ಬಂದಿದ್ದು. ಬಟ್ ಇಲ್ಲಿ ಬಂದಮೇಲೆ ನಿಮ್ಮ ವೈಬ್ರೇಷನ್ ಆಬ್ವಿಯಸ್ಲಿ ಇಲ್ಲಿ ಎನರ್ಜಿಗೆ ಮ್ಯಾಚ್ ಆಗೋದು. ಯಾಕೆಂದರೆ ಇಲ್ಲಿ ಎನರ್ಜಿ, ಭೂಮಿ ಮೇಲೆ ಎನರ್ಜಿ ಬಂದು ಇಟ್ ಈಸ್ ವೆರಿ ವೆರಿ ಡೆನ್ಸ್, ವೆರಿ ಹೆವಿ ಎನರ್ಜಿ. ಇದು ಅಷ್ಟು ಸುಲಭ ಅಲ್ಲ ಭೂಮಿ ಮೇಲೆ ಬೇರೆ ಕಡೆಯಿಂದ ಬಂದು ಇನ್ಕಾರ್ನೇಟ್ ಆಗಿ ಜೀವನ ಮಾಡೋದಿಲ್ಲಿ. ಬಟ್ ಅದನ್ನು ನೀವು ಇಲ್ಲಿ ಇರೋದನ್ನು ಕಲ್ತ್ಕೊಳ್ತಾ ಸ್ವಲ್ಪ ಬೇಜಾರು, ಡಲ್ಲು, ತುಂಬ ಬೇಗ ಡಿಪ್ರೆಸ್ಡ್ ಆಗ್ಬೋದು, ತುಂಬ ಬೇಗ ಇರಿಟೇಟ್ ಆಗ್ಬೋದು, ಸುತ್ತಮುತ್ತ ಈ ಥರ ಎಲ್ಲ ಆಗೋ ಬದಲಾವಣೆಗಳೆಲ್ಲ ನೋಡಿ ನಿಮಗೆ. ಬಟ್ ಯುವರ್ ಎನರ್ಜಿ ಲೈಕ್ ಇಲ್ಲಿ ಪ್ಲೇ ಇದೆ, ಇಲ್ಲಿ ಡಾನ್ಸ್ ವಿತ್ ಲೈಫ್ ಇದೆ. ಸೊ ಬೇಸಿಕ್ಲಿ ಗ್ರೂಪ್ ನಂಬರ್ 1 ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇನ್ಫಾರ್ಮೇಷನ್, ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನು ನಿಮಗೆ ಕೊಡ್ತಾ ಇರೋದು ನಿಮ್ಮ ಸೋಲ್ ಲೆವೆಲ್ದು, ಟು ಟೆಲ್ ಯು ನಿಮ್ಮ ಪರ್ಪಸ್ಸು ಭೂಮಿ ಮೇಲೆ. ಇಟ್ ಈಸ್
ಬಿಯಾಂಡ್ ಇಮ್ಯಾಜಿನೇಷನ್. ನಿಮ್ಮ ಪರ್ಪಸ್ಸು ಸಣ್ಣದಲ್ಲ. ಇವತ್ತು ಕೆಲಸಕ್ಕೆ ಹೋದೆ, ಇವತ್ತು ಬಂದು ಮಲ್ಕೊಂಡೆ, ಇವತ್ತನ್ನು ಮುಗೀತು ಅಷ್ಟೇ ಅಲ್ಲ. ನಿಮ್ಮ ಪರ್ಪಸ್ಸು ನಿಮಗೆ ಗೊತ್ತಿಲ್ದಿರ ಇಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಸೋಲ್ ಲೆವೆಲಲ್ಲಿ ನೀವು ತಗೊಂಡು ಭೂಮಿ ಮೇಲೆ ಬಂದಿರೋದು. ನಿಮ್ಮ ವೈಬ್ರೇಷನನ್ನು ಶ್ರಿಂಕ್ ಮಾಡಿ ನಿಮ್ಮ ಲೆವೆಲ್ನ ಕಡಿಮೆ ಮಾಡಿಕೊಂಡು ಭೂಮಿಯ ಡೆನ್ಸ್ ಎನರ್ಜಿಗೆ ಮ್ಯಾಚ್ ಮಾಡೋ ಥರ ಬಂದು ನಿಮ್ಮ ಹಾರ್ಟ್ ಎನರ್ಜಿನ, ನಿಮ್ಮ ಈ ಹೈಯರ್ ವೈಬ್ರೇಷನಲ್ ಎಕ್ಸಿಸ್ಟೆನ್ಸ್ನ, ನಿಮ್ಮ ಸೋಲ್ ಎನರ್ಜಿನ ಉಡುಗೊರೆಯಾಗಿ ಭೂಮಿಗೆ ಕೊಡ್ತಾ ಇರೋದು. ನಿಮಗೆ ಗೊತ್ತಿಲ್ದಿರ ಯು ಆರ್ ಅ ಎವ್ರಿ ಡೇ ಹೀರೋ. ಗ್ರೂಪ್ ನಂಬರ್ 1, ಯು ಆರ್ ಅ ಎವ್ರಿ ಡೇ ಹೀರೋ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸಿಂಪಲ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅನ್ನೋ ಥರ ಇದ್ರೂ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋಲ್ ಲೆವೆಲಲ್ಲಿ ದೇರ್ ಇಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ. ಸೊ ಇಟ್ಸ್ ಓಕೆ. ಕೆಲವು ಸಲ ಕನ್ಫ್ಯೂಷನ್ ಆದರೆ ರೆಸ್ಟ್ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಬಟ್ ದೆನ್ ನಿಮ್ಮ ಎನರ್ಜಿನ ಅಥವಾ ನಿಮ್ಮ ಈ ಪವರ್ನ ನೀವು ಶ್ರಿಂಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಕಾಲ. ಅದು ಆಚೆ ಬರ್ತಾನೆ ಇರುತ್ತೆ. ಈ ಪ್ರೀತಿ ನಿಮ್ಮ ಮನಸ್ಸಿಂದ, ನಿಮ್ಮ ಹೃದಯದಿಂದ ಆಚೆ ಹರಿತಾನೆ ಇರುತ್ತೆ. ಮತ್ತು ಇದು ಹರಿದು ಭೂಮಿಗೆ ಹೋಗಿ ಅದು ಮದರ್ ಅರ್ತ್ಗೆ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ಫ್ಯಾಮಿಲಿ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ಓವರಾಲ್ ಆಗಿ ನಿಮ್ಮ ಒಂದು ಎಕ್ಸಿಸ್ಟೆನ್ಸಿಂದ ಈ ಸಮಯದಲ್ಲಿ ನಮ್ಮ ಎಲ್ಲರ ಇಂಟೈರ್ ಹ್ಯುಮ್ಯಾನಿಟಿ ಗ್ರೋತ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಆ್ಯಸ್ ಅ ಸೋಲ್ ಈ ಸಮಯದಲ್ಲಿ ನೀವು ಭೂಮಿ ಮೇಲೆ ಬಂದು. ಓಕೆ, ಸೊ ದಟ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಆಕಾಶಿಕ್ ರೆಕಾರ್ಡ್ಸಿಂದ ನಿಮ್ಮ ಸೋಲ್ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು. ಜಸ್ಟ್ ಹ್ಯಾವ್ ಮೋರ್ ಫನ್, ಎಂಜಾಯ್ ಮೋರ್ ಆ್ಯಂಡ್ ಮೋರ್, ರಿಲ್ಯಾಕ್ಸ್ ಮಾಡೋದು, ವೆಕೇಷನ್ ತೊಗೊಳ್ಳೋದು. ಯಾಕೆಂದರೆ ಯು ಆರ್ ನಾಟ್ ಅ ಸೀರಿಯಸ್ ಪರ್ಸನ್. ನೀವು ಯಾವಾಗ ಜೀವನನ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀರಾ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಈಸಿಯಾಗಿ ತೊಗೊಳ್ಳಿ, ಲೈಫ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆದಷ್ಟು ಖುಷಿಯಾಗಿರೋ ಪ್ರಯತ್ನ ಪಡಿ. ಯಾಕೆಂದರೆ ನಿಮ್ಮ ಸೋಲ್ ವೈಬ್ರೇಷನ್, ನಿಮ್ಮ ಎನರ್ಜಿ ಬಂದು ಸೀರಿಯಸ್ನೆಸ್ ಅಲ್ಲ. ಇಟ್ ಈಸ್ ಲವ್, ಇಟ್ ಈಸ್ ಫನ್, ಇಟ್ ಈಸ್ ಎಕ್ಸೈಟ್ಮೆಂಟ್, ಇಟ್ ಈಸ್ ಇನ್ನರ್ ಚೈಲ್ಡ್. ಓಕೆ, ಸೊ ಆ ಎನರ್ಜಿನಲ್ಲಿದ್ದಾಗ ಇಟ್ ವಿಲ್ ಬಿ ಈಸಿ ನಿಮಗೆ ಲೈಫ್ನ ನ್ಯಾವಿಗೇಟ್ ಮಾಡೋದಕ್ಕೆ. ಡೋಂಟ್ ಟೇಕ್ ಎನಿಥಿಂಗ್ ಸೀರಿಯಸ್ಲಿ, ಜಸ್ಟ್ ಹ್ಯಾವ್ ಫನ್, ರಿಲ್ಯಾಕ್ಸ್. ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದರೆ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಆಕಾಶಿಕ್ ರೆಕಾರ್ಡ್ ರೀಡಿಂಗ್. ನಿಮ್ಮ ಸೋಲ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಓಕೆ, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಥವಾ ವಿಷನ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ಒಂದು ಪಾಂಡನ್ನ ತೋರಿಸ್ತಾ ಇದ್ದಾರೆ. ಆ ಪಾಂಡ್ ಬಂದು ಕಂಪ್ಲೀಟ್ಲಿ ಆಲ್ಗೆ ಆಗಿದೆ. ಎಷ್ಟೊಂದು ಬೇರೆ ಥರ ಇನ್ಫೆಸ್ಟೇಷನ್ ಆಗಿದೆ ಆ ನೀರಲ್ಲಿ. ಆ ನೀರಿನ ಬಣ್ಣನೇ ಗೊತ್ತಾಗ್ತಾ ಇಲ್ಲ, ಹಸಿರಾಗಿದೆ, ಪಾಚಿ ಕಟ್ಟಿದೆ. ಅದ್ರ ಸುತ್ತ ಹೋಗ್ತಾ ಇದ್ರೆ ಇಟ್ ಈಸ್ ನಾಟ್ ಅ ಹ್ಯಾಪಿ ಸೀನ್. ಆ ಪಾಂಡನ್ನ ರೆಸ್ಟೋರ್ ಮಾಡಬೇಕು, ಮತ್ತು ಅದನ್ನು ಹೆಲ್ದಿ ಸ್ಟೇಟ್ಗೆ ತರಬೇಕು. ಸೊ ಏನು ಮಾಡೋದು ಅಂತ ಎಲ್ಲರೂ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಸೊ ನಿಮ್ಮ ನೆನಪಾಗಿ ನಿಮ್ಮನ್ನು ಕರೆದು, ಓಕೆ ಈ ಜಾಗಕ್ಕೆ ನೀವು ಹೋಗಬೇಕು ಈ ಸಮಯದಲ್ಲಿ, ಇಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗಿದೆ, ತುಂಬಾ ಏರುಪೇರುಗಳಾಗಿದೆ. ಸೊ ಈ ಸಮಯದಲ್ಲಿ ನೀವು ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ, ಈ ಪರ್ಟಿಕ್ಯುಲರ್ ಲೊಕ್ಯಾಲಿಟಿನಲ್ಲಿ, ಅಥವಾ ನಮ್ಮ ಈ ಎಕ್ಸಾಂಪಲಲ್ಲಿ ಈ ಪರ್ಟಿಕ್ಯುಲರ್ ಪಾಂಡನ್ನ ರೆಸ್ಟೋರ್ ಮಾಡೋದಕ್ಕೆ ಯು ವಿಲ್ ಬಿ ಗೋಯಿಂಗ್ ದೇರ್ ಟು ರೆಸ್ಟೋರ್ ಅಂತ ಹೇಳಿ ನಿಮಗೆ ಈ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಕೊಟ್ಟು ಭೂಮಿ ಮೇಲೆ ಕಳಿಸಿರೋ ಥರ ಇದೆ. ಲೈಕ್ ಯು ಆರ್ ದ ಚೋಸನ್ ಒನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ದ ಚೋಸನ್ ಒನ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ, ಈ ಪರ್ಟಿಕ್ಯುಲರ್ ಸೊಸೈಟಿನಲ್ಲಿ, ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ, ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಪೇರೆಂಟ್ಸು ಈ ಒಂದು ಜಾಗದಲ್ಲಿ ನಿಮ್ಮನ್ನ ರೀಇನ್ಕಾರ್ನೇಟ್ ಮಾಡೋದಕ್ಕೆ ಇಟ್ ವಾಸ್ ಅ ಚಾಯ್ಸ್. ದೇ ಚೋಸ್ ಯು. ಯಾಕೆಂದರೆ ನಿಮ್ಮ ಕೈಲಿ ಮಾತ್ರನೇ ಈ ಒಂದು ಡೆನ್ಸ್ನೆಸ್ನ, ಈ ಹೆವಿನೆಸ್ನ ಟ್ಯಾಕಲ್ ಮಾಡೋಕ್ಕೆ ಆಗೋದು, ಅದನ್ನು ರಿಪೇರ್ ಮಾಡೋದಕ್ಕೆ ಆಗೋದು, ಅದನ್ನು ರೆಸ್ಟೋರ್ ಮಾಡೋದಕ್ಕೆ ಆಗೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವೆರಿ ಇಂಟ್ರೆಸ್ಟಿಂಗ್ ವಿಷನ್. ಮೇ ಬಿ ನೀವಿರೋವಂಥ ಜಾಗ ಅಥವಾ ನೀವಿರೋವಂಥ ಫ್ಯಾಮಿಲಿನಲ್ಲಿ ತುಂಬ ಕಾಲದಿಂದ ಒಂದೇ ರೀತಿ ಜೀವನ ಮಾಡ್ತಿರ್ಬೋದು, ಅಥವಾ ತುಂಬ ಪ್ಯಾಟರ್ನ್ಸು ರಿಪೀಟ್ ಆಗ್ತಾನೆ ಬಂದಿರ್ಬೋದು. ಆ ಪ್ಯಾಟರ್ನ್ ಹಾಗೆ ಕಂಟಿನ್ಯೂ ಆದರೆ ಇನ್ನೂ 10 ತಲೆಮಾರಾದ್ರೂ ಈ ಬದಲಾವಣೆ ಆಗೋದಿಲ್ಲ. ಈ ಪರ್ಟಿಕ್ಯುಲರ್
ವಾರಿಯರ್ ಲೀನೇಜಲ್ಲಿ ಅನ್ನೋ ಥರ ಇರ್ಬೋದು, ಎಲ್ಲರೂ ಮಾಡಿದ್ದೇ ಮಾಡ್ತಿರ್ಬೋದು, ಅಥವಾ ಸ್ಪಿರಿಚುವಾಲಿಟಿ ಬಗ್ಗೆ ಯಾರಿಗೂ ಅಷ್ಟೊಂದು ನಾಲೆಜ್ ಇಲ್ಲದೆ ಇರ್ಬೋದು, ಹೊಸ ವಿಚಾರಗಳ ಬಗ್ಗೆ ಅಷ್ಟೊಂದೇನು ನಾಲೆಜ್ ಇಲ್ಲದೆ ಇರ್ಬೋದು. ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಫಸ್ಟ್ ಇರ್ಬೋದು, ಲೈಕ್ ಅ ವಾರಿಯರ್, ಲೈಕ್ ಅ ಬೋಲ್ಡ್ ಲಯನ್, ಲೀಡರ್, ರೆಬಲ್ ಕೈಂಡ್ ಆಫ್ ಎನರ್ಜಿ ನಿಮ್ಮದು. ಗ್ರೂಪ್ ನಂಬರ್ 2 ವಿತ್ ಆಲ್ ದ ರೆಡ್ ಕಲರ್, ವಿತ್ ರಿಪೇರ್, ರಿಲೀಫ್. ನೀವಿರೋ ಅಂಥ ಜಾಗದಲ್ಲಿ ನಿಮ್ಮ ಒಂದು ವಾರಿಯರ್ ಎನರ್ಜಿ, ಲೀಡರ್ಶಿಪ್ ಎನರ್ಜಿ, ರೆಬೆಲಿಯನ್ ಎನರ್ಜಿನ ನಿಮ್ಮ ಸೋಲ್ ಲೆವೆಲಲ್ಲಿ ತಂದು ಆ ಜಾಗನ ಅಥವಾ ನಿಮ್ಮ ಲೀನಿಯೇಜನ್ನು ನೀವು ರೆಸ್ಟೋರ್ ಮಾಡ್ತಾ ಇರೋ ಥರ ಇದೆ. ಪ್ಯಾಟರ್ನನ್ನು ಬ್ರೇಕ್ ಮಾಡ್ತಾ ಇರೋ ಥರ ಇದೆ. ಹೊಸ ನೀರನ್ನ ತರ್ತಾ ಇರೋ ಥರ ಇದೆ. ನಿಂತಿರೋ ನೀರು ಲೈಕ್ ಅದು ಇನ್ಫೆಸ್ಟೇಷನ್ ಆಗಿ, ಆಲ್ಗೆ ಆಗಿ, ಲೈಕ್ ಇಟ್ ಈಸ್ ನಾಟ್ ಹೆಲ್ದಿ ಎನಿಮೋರ್ ಅನ್ನುವಂಥ ಸಿಚುವೇಷನಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಈ ಜಾಗಕ್ಕೆ ನೀವು ಹೋಗಬೇಕು ಅಂತ ಹೇಳಿ ಕಳಿಸಿರೋ ಥರ ಇದೆ. ಯು ಆರ್ ಆ್ಯನ್ ಆಬ್ಸಲ್ಯೂಟ್ ಓಲ್ಡ್ ಸೋಲ್. ಗ್ರೂಪ್ ನಂಬರ್ 2 ಲೈಕ್ ಯಾರು ಎಲ್ಲಿ ಹೋಗಲ್ಲ ಎದುರುಕೊಳ್ತಾರೆ ಸೋಲ್ ಲೆವೆಲಲ್ಲೂ, ಲೈಕ್ ಇಲ್ಲ ಈ ಲೈಫ್ ಟೈಮ್ ತುಂಬ ಕಷ್ಟ ಇರುತ್ತೆ, ಈ ಲೊಕ್ಯಾಲಿಟಿಗೆ ಹೋಗೋದು ಅಥವಾ ಈ ಜಾಗಕ್ಕೆ ಹೋಗೋದು ತುಂಬ ಕಷ್ಟ, ನಿಮಗೆ ಗೊತ್ತಿಲ್ಲ ಅರ್ಥ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹಿಂಜರಿಯೋ ಅಂಥ ಸಮಯದಲ್ಲಿ ಲೈಕ್ ನಿಮ್ಮ ನೆನಪಾಗೋದು ಅಸೆಂಡೆಡ್ ಮಾಸ್ಟರ್ಸ್ಗೆ. ಸಿ ದಿಸ್ ಇಸ್ ದ ಟಫ್ ಟಾಸ್ಕ್. ಇಲ್ಲಿ ನೀವು ಮಾತ್ರನೇ ಹೋಗೋಕ್ಕಾಗೋದು, ಇಲ್ಲಿ ನೀವು ಮಾತ್ರನೇ ಸರಿ ಮಾಡೋಕ್ಕಾಗೋದು, ಇಲ್ಲಿ ನೀವು ಮಾತ್ರನೇ ಈ ಪ್ಯಾಟರ್ನನ್ನು ಬ್ರೇಕ್ ಮಾಡೋಕ್ಕಾಗೋದು ಅಂಥೇಳಿ. ಯು ಆರ್ ಟಫ್ 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 ಓಲ್ಡ್ ಸೋಲ್ಸ್. ಗ್ರೂಪ್ ನಂಬರ್ 2 ಲೈಕ್ ನಿಮಗೆ ಈಸಿ ಪೀಸಿ ಈ ಥರ ಕೆಲಸ, ಈ ಥರ ಜಾಗಕ್ಕೆ ಹೋಗೋದು ಬರೋದು, ಕ್ಲೀನ್ ಮಾಡೋದು, ಕ್ಲೆನ್ಸ್ ಮಾಡೋದು, ಇಟ್ ಈಸ್ ವೆರಿ ವೆರಿ ಈಸಿ ಫಾರ್ ಯು. ಸೋಲ್ ಲೆವೆಲಲ್ಲಿ ಆಬ್ವಿಯಸ್ಲಿ ಹ್ಯೂಮನ್ ಆಗಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡಿದಾಗ ಇಟ್ ಈಸ್ ನಾಟ್ ರಿಯಲಿ ಈಸಿ. ಯಾಕೆಂದರೆ ನಮ್ಮ ನೆನಪನ್ನೆಲ್ಲ ಕಳ್ಕೊಂಡು ಬಿಟ್ಟಿರ್ತೀವಿ. ನಾವು ಓಲ್ಡ್ ಸೋಲಾ, ನ್ಯೂ ಸೋಲಾ, ನಮ್ಮ ಪವರ್ಸ್ ಏನು, ನಮ್ಮ ಹಿಂದಿನ ಜನ್ಮ ಏನು, ಎಲ್ಲಿಂದ ಬಂದೆ, ಏನು ನನ್ನ ಐಡಿಯಾ, ಏನು ನನ್ನ ಪ್ಲ್ಯಾನು, ಏನು ನೆನಪಿರೋದಿಲ್ಲ. ಸೊ ನಾವಿಲ್ಲಿ ಬಂದ ಮೇಲೆ ಎಲ್ಲರ ಥರ ನಾವು ಮಾಮೂಲಿ ವ್ಯಕ್ತಿಗಳ ಥರ ಡೈಲಿ ಲೈಫಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಕಷ್ಟ ಅನಿಸ್ಬೋದು. ಬಟ್ ಸೋಲ್ ಲೆವೆಲಲ್ಲಿ ಯು ಆರ್ ಪ್ರಿಪೇರ್ಡ್ ಫಾರ್ ದಿಸ್. ನಿಮಗೆ ಗೊತ್ತಿತ್ತು ಇಲ್ಲಿ ಕಷ್ಟ ಇದೆ, ನಿಮಗೆ ಗೊತ್ತಿತ್ತು ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್, ನಿಮಗೆ ಗೊತ್ತಿತ್ತು ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಹಾರ್ಡ್ ಇದನ್ನು ಬ್ರೇಕ್ ಮಾಡೋದು ಈ ಪ್ಯಾಟರ್ನ್ಸ್ನ ಅಂತ. ಬಟ್ ನಿಮ್ಮನ್ನು ನಂಬಿ ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ ದೇ ಚೋಸ್ ಯು. ಯು ಆರ್ ದ ಚೋಸನ್ ಒನ್ಸ್. ಗ್ರೂಪ್ ನಂಬರ್ 2 ಈ ಒಂದು ಪರಿಸ್ಥಿತಿಗೆ ನೀವು ಮಾತ್ರನೇ ಫಿಟ್ ಆಗೋದು ಇದನ್ನು ಬ್ರೇಕ್ ಮಾಡೋದಕ್ಕೆ, ಈ ಪರ್ಟಿಕ್ಯುಲರ್ ಪ್ಯಾಟರ್ನ ಅಂತ ಹೇಳಿ. ಯು ಆರ್ ಸೆಲೆಕ್ಟೆಡ್. ಈ ಜಾಗಕ್ಕೆ ಬಂದು ಆ ನಿಂತ ನೀರನ್ನು ಮತ್ತೆ ಹರಿಯೋದಕ್ಕೆ ಶುರು ಮಾಡೋದಕ್ಕೆ ಅಥವಾ ಕಂಪ್ಲೀಟ್ ನೀರನ್ನು ರಿಪ್ಲೇಸ್ ಮಾಡೋದಕ್ಕೆ ಹೊಸ ನೀರಿಂದ. ಓಕೆ, ಸೊ ನಿಮ್ಮ ಇರೋವಂಥ ಫ್ಯಾಮಿಲಿ ಲೀನೇಜಲ್ಲಿ ನೀವು ಹೊಸ ನೀರು, ನೀವು ಹೊಸ ತಳಿ. ಸೊ ಯು ಆರ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಯು ಆರ್ ವೆರಿ ರೆಬೆಲಿಯಸ್. ನಿಮ್ಮ ಫ್ಯಾಮಿಲಿನೆಲ್ಲ ಹೆದರಾಕೊಂಡಿರ್ಬೋದು ನೀವು. ನಿಮ್ಮ ಫ್ಯಾಮಿಲಿ ಒಂದು ಹೇಳಿದ್ರೆ ನೀವೊಂದು ಹೇಳ್ಬೋದು. ಅವ್ರು ಈ ಥರ ಇರಿ ಅಂದರೆ ಇಲ್ಲ ಇದೇ ಥರನೇ ಇದ್ದೀರಾ, ಏನಾಗೋಗಿದೆ ಅಂತ ಹೇಳಿ ಇದೇ ಥರ ಇದ್ದು, ಸೊ ಯಾಕೆ ಇದನ್ನು ಬೇರೆ ಥರ ಇರಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡುವಂಥವ್ರು. ಸೊ ಯು ಆರ್ ರೆಬಲ್ಸ್, ಲೀಡರ್ಸ್ ಆ್ಯಂಡ್ ಅ ಟಫ್ ಸೋಲ್. ಗ್ರೂಪ್ ನಂಬರ್ 2 ನೀವು ಈ ಸಮಯದಲ್ಲಿ ಯಾವುದ್ರ ಬಗ್ಗೆ ಆದರೂ ಆಲೋಚಿಸ್ತಿದ್ರೆ, ಹೆದರ್ಕೊಳ್ತಿದ್ರೆ, ಅಥವಾ ಏನಪ್ಪ ಜೀವನ ಹೀಗಿದೆ, ನನ್ನ ಕೈಲಿ ಸಾಧ್ಯನ ಅಂದ್ಕೊಳ್ತಿದ್ರೆ, ಓ ಮೈ ಗುಡ್ನೆಸ್. ಗ್ರೂಪ್ ನಂಬರ್ 2 ಯು ಡೋಂಟ್ ನೋ ಎಷ್ಟು ಟಫ್ ಇದ್ದೀರಾ ನೀವು ಸೋಲ್ ಲೆವೆಲಲ್ಲಿ ಅಂತ ಹೇಳಿ. ಸೊ ಡೋಂಟ್ ಬಿ ಸ್ಕೇರ್ಡ್, ಅಥವಾ ನಿಮ್ಮನ್ನು ನೀವು ಡೌಟ್ ಪಟ್ಕೊಳ್ಬೇಡಿ. ಯಾಕೆಂದರೆ ಈ ಯಾವುದೇ ಡಿಫಿಕಲ್ಟ್ ಕೆಲಸ ಭೂಮಿ ಮೇಲಿರಲಿ, ಯಾವುದೇ ಪ್ಲ್ಯಾನೆಟಲ್ಲಿರಲಿ, ನಿಮ್ಮ ಕೈಲಿ ಮಾತ್ರನೇ ಮಾಡೋದಕ್ಕೆ ಸಾಧ್ಯ ಇರೋದು. ಐ ಡೋಂಟ್ ರಿಮೆಂಬರ್, ಹಳೇದು ಒಂದು ರೀಡಿಂಗ್ ಮಾಡಿದ್ದೆ, ಟೈಟಲ್ ನೆನಪಿಲ್ಲ. ಅದರಲ್ಲಿನೂ ಸೆಕೆಂಡ್ ಗ್ರೂಪಲ್ಲಿ ಅವರ ಸೋಲ್ ಜಾಬ್ ಅಂತನೋ ಏನೋ ಇರಬೇಕು ಆ ರೀಡಿಂಗಲ್ಲಿ. ಲೈಕ್ ಎಲ್ಲಿ ಯಾರು ಹೋಗೋದಕ್ಕೆ ಹೆದರ್ಕೊಳ್ತಾರೆ ಅದರಲ್ಲೂ ಇದೇ ಥರ ಬಂತು. ಆ ಡಾರ್ಕ್ನೆಸ್ ಇರಲಿ, ಅಂಡರ್ ವರ್ಲ್ಡ್ ಇರಲಿ, ಡೀಮನ್ಸ್ನ ಫೇಸ್ ಮಾಡೋದಿರಲಿ, ಯು ಆರ್ ದ ಕೈಂಡ್ ಆಫ್ ಬ್ಯಾಡ್ ಆ್ಯಸ್ ಸೋಲ್ಸ್. ಲೈಕ್ ಐ ಆಮ್ ದೇರ್, ಐ ಆಮ್ ಗೋಯಿಂಗ್, ಯು ಗೆಟ್ ಎಕ್ಸೈಟೆಡ್. ನೀವು ಈ ಥರ ಜಾಗಕ್ಕೆ ಹೋಗಿ ಐ ಆಮ್ ಗೋನ್ ಫೈಟ್, ಯಾಕಾಗೋದಿಲ್ಲ ನಾನು ಮಾಡ್ತೀನಿ ಅಂಥೇಳಿ. ಯು ಆರ್ ದಿ ಮೋಸ್ಟ್ ಪವರ್ಫುಲ್, ಸ್ಟ್ರಾಂಗ್ ಆ್ಯಂಡ್ ಫಿಯರ್ಲೆಸ್ ಸೋಲ್ಸ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ನಿಮ್ಮ ಎವಲ್ಯೂಷನನ್ನು ಅಥವಾ ನಿಮ್ಮ ಸೋಲ್ ಎನರ್ಜಿನ ನೆನಪಿಸ್ತಾ ಇರೋದು. ದಿಸ್ ಈಸ್ ನಥಿಂಗ್, ಇಟ್ ಈಸ್ ವೆರಿ ಈಸಿ ಫಾರ್ ಯು. ನಿಮಗೆ ಈ ಸಿಚುವೇಷನನ್ನು ಸಾಲ್ವ್ ಮಾಡೋದಕ್ಕೆ, ಈ ಸಿಚುವೇಷನಿಂದ ಆಚೆ ಬರೋದಕ್ಕೆ, ಅಥವಾ ಈ ಸಿಚುವೇಷನನ್ನು ಫೇಸ್ ಮಾಡೋದಕ್ಕೆ. ಇದಿಲ್ಲ ಅಂತಂದರೆ ಇದಕ್ಕಿಂತ ಟಫ್ ಸಿಚುವೇಷನನ್ನು ಫೇಸ್ ಮಾಡೋದಕ್ಕೂ ಯುವರ್ ಸೋಲ್ ಈಸ್ ವೆಲ್ ಪ್ರಿಪೇರ್ಡ್. ಅದಕ್ಕೆ ಬೇಕಾಗಿರೋಂಥ ಟೂಲ್ಸು, ಬೇಕಾಗಿರೋಂಥ ಇನ್ಫಾರ್ಮೇಷನು, ಬೇಕಾಗಿರೋಂಥ ನಾಲೆಡ್ಜು
ಬೇಕಾಗಿರೋವಂಥ ಪ್ಲ್ಯಾನನ್ನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀರಾ ನೀವು ಸೋಲ್ ಲೆವೆಲಲ್ಲಿ. ಡೋಂಟ್ ಬಿ ಸ್ಕೇರ್ಡ್, keep going, and you are the fearless souls, group number 2. Oh my goodness, what a vision and what a message for you. I am so thrilled. Okay, so ಬೇರೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಈ ಕಾರ್ಡಲ್ಲಿ ನಂಬರ್ 333 ತೋರಿಸ್ತಾ ಇದ್ದಾರೆ. ಸೊ 333 ಕ್ಯಾನ್ ಬಿ ಸಿಗ್ನಿಫಿಕೆಂಟ್ ಫಾರ್ ಯು. ಬೇಸಿಕ್ಲಿ ನೀವು 2 ಇಂದ 3ಗೆ ಮೂವ್ ಮಾಡೋದಕ್ಕೆ ಬಂದಿರೋದು ನೀವಿರೋವಂಥ ಸಿಚುವೇಶನನ್ನು. ವಿ ಹ್ಯಾವ್ ಆನಾ, ಗ್ರ್ಯಾಂಡ್ ಮದರ್ ಆಫ್ ಜೀಸಸ್. ಯಾ, ಯು ಆರ್ a pretty old souls. Group number 2, like we have Egyptian energy ಇಲ್ಲಿ. Egyptian ಗಿಂತನೂ there is Sphinx here. ಮತ್ತು ಈ ಕಾರ್ಡಲ್ಲಿ ನೀವು ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲ, ನಿಮ್ಮನ್ನು ಪ್ರಿಪೇರ್ ಮಾಡಿದ್ರು ಇಂಥ ಒಂದು ಸಿಚುವೇಶನ್ಗೆ ಟ್ರೈನ್ ಮಾಡಿರೋ ಥರ ಇದೆ. ಯು ಆರ್ ಟ್ರೈನ್ ಟು ಫೇಸ್ ಈ ಥರ ಹಾರ್ಡ್ ಸಿಚುವೇಶನ್ಸ್ನ. ಇವಾಗಿಂದ ಅಲ್ಲ, ಎಷ್ಟೊಂದು ಲೈಫ್ ಟೈಮಿಂದ ಯು ವರ್ ಟಫ್ ಪ್ರತಿಯೊಂದು ಸಿಚುವೇಶನಲ್ಲೂ. ಮತ್ತು ಯು ಫೇಸ್ಡ್ ಅ ಲಾಟ್ ಆಫ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋವಂಥ ಸೋಲ್ ನೀವು ಸೋಲ್ ಲೆವೆಲಲ್ಲಿ. ಮತ್ತು ಈ ಭೂಮಿ ಮೇಲೆ ಅಷ್ಟೇ ಅಲ್ಲ, ನೀವು ಎಷ್ಟೊಂದು ಪ್ಲ್ಯಾನೆಟ್ಗಳಲ್ಲಿ ಬೇರೆ ಸಿಸ್ಟಮ್ಗಳಲ್ಲೆಲ್ಲನೂ ನೀವು ರೀಇನ್ಕಾರ್ನೇಟ್ ಮಾಡಿದ್ದೀರಾ, ಎಸ್ಪೆಷಲಿ ಟಫ್ ಸಿಚುವೇಶನ್ಗಳಲ್ಲಿ. ಲೈಕ್ ಭೂಮಿಯಲ್ಲಿ ಲೈಕ್ ಫ್ಲಡ್ ಆಗಿ ಇಡೀ ಭೂಮಿ ಮುಳುಗೋದಾಗ, ಸೊ ಎನಿ ಟಫ್ ಸಿಚುವೇಶನ್ಸು ಭೂಮಿ ಮೇಲೆ ಇರಲಿ, ಬೇರೆ ಪ್ಲ್ಯಾನೆಟಲ್ಲಿ ಇರಲಿ, ಅಲ್ಲಿ ಸಪೋರ್ಟ್ಗೆ ಅಂತ ಹೋಗಿ ನಿಂತ್ಕೊಳ್ಳೋ ಅಂಥವ್ರು. ಲೈಕ್ ಈ ವಾರಿಯರ್ ಎನರ್ಜಿ, ಆರ್ಮಿ ಎನರ್ಜಿ. ಈಗ ನಾವು ಈ ವಾಟ್ ಈಸ್ ದ ವರ್ಡ್ ಐ ಆಮ್ ಲುಕಿಂಗ್ ಫಾರ್, ಈ ಬಾರ್ಡರಲ್ಲೆಲ್ಲ ನೀವು ಹಗಲು ರಾತ್ರಿ ಆ ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಬಿ ಫಿಯರ್ಲೆಸ್, ಡೆಡಿಕೇಟೆಡ್ ಮತ್ತು ಇಂಟ್ರೆಸ್ಟೆಡ್. ಸುಮ್ಮನೆ ನಾವು ಈಗ ಮನೆಯಲ್ಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರೋರನ್ನ ಕರ್ಕೊಂಡೋಗಿ ಬಾರ್ಡ್ರಲ್ಲಿ ನಿಲ್ಸೋಕ್ಕಾಗೋದಿಲ್ಲ. ಇಲ್ಲಿ ಶಿಸ್ತಾಗಿ ಹುಷಾರಾಗಿ ನಿಂತಿರಿ, ಏನಾದರೂ ತೊಂದರೆಗಳಾಗ್ಬೋದು ಅಂತ ಹೇಳಿ. ಯು ಆರ್ ಪ್ರಿಪೇರ್ಡ್. ಈ ರೋಲಿಗೆ ನಿಮ್ಮನ್ನು ಪ್ರಿಪೇರ್ ಮಾಡಿರೋ ಥರ ಇದೆ. ಮತ್ತು ಯು ಆರ್ ದ ಟಫೆಸ್ಟ್ ಸೋಲ್ಸ್. ಈ ಥರ ಒಂದು ಸ್ಟಬನ್ ಫ್ಯಾಮಿಲಿ ಅಥವಾ ಸ್ಟಬನ್ ಲೀನಿಯೇಜಲ್ಲಿ ನಿಮ್ಮನ್ನು ರೀಇನ್ಕಾರ್ನೇಟ್ ಮಾಡೋದಕ್ಕೆ ಡಿಸೈಡ್ ಮಾಡೋದು, ಯಾಕೆಂದರೆ ನಿಮ್ಮ ಕೈಲಿ ಮಾತ್ರನೇ ಇಂಥ ಒಂದು ಸಿಚುವೇಶನನ್ನು ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ. ಆ್ಯಂಡ್ ಯು ಆರ್ ಕೈಂಡ್ ಆಫ್ ಇವಾಲ್ವ್ಡ್ ಸೋಲ್ಸ್. ಗ್ರೂಪ್ ನಂಬರ್ 2, ಒಂದು ಹಂತಕ್ಕೆ ನೀವು ಸ್ಪಿರಿಟ್ ಗೈಡ್ಸ್ ಆಗೋದಕ್ಕೆ ನೀವು ಟ್ರೈನ್ ಆಗ್ತಾ ಇರ್ಬೋದು, ಅಥವಾ ನೀವು ಗಾರ್ಡಿಯನ್ ಏಂಜಲ್ಸ್ ಆಗೋದಕ್ಕೆ ಟ್ರೈನ್ ಆಗ್ತಾ ಇರ್ಬೋದು ಸೋಲ್ ಲೆವೆಲಲ್ಲಿ. ಐ ಡೋಂಟ್ ನೋ, ಬಟ್ ಈ ಸೋಲ್ ಲೆವೆಲಲ್ಲೂ ನಿಮ್ಮ ಕೆಲಸ ಬಂದು ತುಂಬ ಟಫ್ ಜಾಬ್ ಅನ್ನೋ ಥರ ಇದೆ ಸೋಲ್ ಲೆವೆಲಲ್ಲೂ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಗ್ರೂಪ್ ನಂಬರ್ 2. ಬಟ್ ಯಾ, ಯು ಆರ್ ಅ ಎವಾಲ್ವ್ಡ್ ಸೋಲ್. ಈ ಕಾರ್ಡಲ್ಲಿ ಲೈಕ್ ಎಲ್ಲದಕ್ಕಿಂತ ದೊಡ್ಡದಾಗಿ ನೀವು ನಿಂತಿರೋ ಅಂಥವ್ರು, ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊತೀರಾ. ಯು ಆರ್ ಅ ವಾರಿಯರ್ ಸೋಲ್, ಯು ಆರ್ ಅ ಫಿಯರ್ಲೆಸ್ ಸೋಲ್, ಆ್ಯಂಡ್ ಯು ಆರ್ ಅ ಟಫ್ ಸೋಲ್. ಗ್ರೂಪ್ ನಂಬರ್ 2, ಐ ಮೀನ್ ಯು ಆರ್ ಸೂಪರ್ ಎವಾಲ್ವ್ಡ್. Look at that, we have the council of light. Like entire council ಬಂದು ಆ ಲೈಟ್ ಕೌನ್ಸಿಲ್ ಅಂತ ಇರುತ್ತೆ ಒಂದು. ಆ ಕೌನ್ಸಿಲಲ್ಲಿ ಒಂದೊಂದು ಕೌನ್ಸಿಲಲ್ಲಿ 7 ಜನ 8 ಜನ ಲೈಟ್ ಬೀಯಿಂಗ್ಸ್ ಇರ್ತಾರೆ, ಹೈಯರ್ ಬೀಯಿಂಗ್ಸು, ಆಲ್ರೆಡಿ ಇವಾಲ್ವ್ ಆಗಿರೋವಂಥ ಬೀಯಿಂಗ್ಸು. ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಸಮಯದಲ್ಲಿ ಈ ಥರ ಲೈಟ್ ಕೌನ್ಸಿಲ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಈ ಲೈಟ್ ಕೌನ್ಸಿಲ್ಲು ಬಂದು, ಈ ಪರ್ಟಿಕ್ಯುಲರ್ ಕೌನ್ಸಿಲ್ ಬಂದು ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು. ದೇ ಚೋಸ್ ಈ ಥರ ಟಫ್ ಸೋಲ್ಸ್ನ, ಅಥವಾ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಇಂಥ ಒಂದು ಜಾಗಕ್ಕೆ ಈ ಥರ ಸೋಲ್ನ ಕಳಿಸೋದು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅರ್ಥದ ಮೂವ್ಮೆಂಟಲ್ಲಿ, ಅಸೆನ್ಷನಲ್ಲಿ ಅಂತ ಹೇಳಿ. ಸೊ ನಿಮ್ಮನ್ನು ಸೆಲೆಕ್ಟ್ ಮಾಡಿ, ಲೈಕ್ ಇದು ನಿಮ್ಮ ಎಂಟೈರ್ ಕೌನ್ಸಿಲ್ ಆಫ್ ಲೈಟ್ ಬಂದು ಈ ಸಮಯದಲ್ಲಿ ನಿಮಗೆ ಆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋದು, ಕನ್ಫರ್ಮ್ ಮಾಡ್ತಾ ಇರೋದು. ಯು ಆರ್ ದ ಚೋಸನ್ ಒನ್ಸ್ ಅಂತ ಹೇಳಿ. ವಿ ಚೋಸ್ ಯು, ವಿ ಸೆಲೆಕ್ಟೆಡ್ ಯು. ಯಾಕೆಂದರೆ ನಮಗೆ ಗೊತ್ತಿತ್ತು ನಿಮ್ಮ ಕೈಲಿ ಈ ಜಾಬು, ಈ ಕೆಲಸ ಅಥವಾ ಈ ಅಸೈನ್ಮೆಂಟು ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಅಸೈನ್ಮೆಂಟ್ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ಅ ವೆರಿ ಹೈ ವೈಬ್ರೇಷನಲ್ ಸೋಲ್ಸ್. ಐ ಮೀನ್ ದಿಸ್ ಈಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1ಗೂ ಅಷ್ಟೇ, ದೇವರ್ ಹಾರ್ಟ್ ಸೆಂಟರ್ಡ್, ವೆರಿ ಹೈ ವೈಬ್ರೇಷನಲ್ ಸೋಲ್ಸ್. ನೀವೂ ಅಷ್ಟೇ ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ಹೈ ವೈಬ್ರೇಷನಲ್ ಸೋಲ್ಸ್, ಬಟ್ ವೆರಿ ಟಫ್ ಸೋಲ್ಸ್ ಆಲ್ಸೋ. ಗ್ರೂಪ್ ನಂಬರ್ 1, ಇಟ್ ವಾಸ್ ಸಾಫ್ಟ್ನೆಸ್, ವೆರಿ ವೆರಿ ಸಾಫ್ಟ್ ಎಡ್ಜ್ ಅವ್ರ ಸೋಲ್ ಲೆವೆಲಲ್ಲಿ. ಬಟ್ ನಿಮ್ಮದು ಇಟ್ ಈಸ್ ಲೈಕ್ ರಾ ಎನರ್ಜಿ ನಿಮ್ಮದು, ಲೈಕ್ ಪವರ್ಫುಲ್ ಸನ್ ಎನರ್ಜಿ. ನೀವು ಹೋಗೋ ಕಡೆ ಎಲ್ಲ ಯಾರೂ
ಲೈಕ್ ಒಂದು ಕ್ಷಣ ತಿರುಗಿ ನೋಡ್ಬೇಕು ಅವರು ನಿಮ್ಮ ಎನರ್ಜಿ, ನೀವು ಹಿಂಗೆ ಪಾಸ್ ಆದಾಗ ಯಾರಿದು ಅಂತ ಹೇಳಿ. ಆ ಥರ ಒಂದು ಪವರ್ಫುಲ್ ಸೋಲಾರ್ ಎನರ್ಜಿ, ಲಯನ್ ಎನರ್ಜಿ, ಲೀಡರ್ಶಿಪ್ ಎನರ್ಜಿ ಆ್ಯಸ್ ಅ ಸೋಲ್. ನೀವು ಗ್ರೂಪ್ ನಂಬರ್ 2, ಯು ಆರ್ ವೆರಿ ಹೈ ವೈಬ್ರೇಷನಲ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲೂ ತೋರಿಸ್ತಾ ಇರೋದು ನಿಮ್ಮ ಹಾರ್ಟ್ ಪೋರ್ಟಲ್ನ ತೋರಿಸ್ತಾ ಇರೋದು. ಲೈಕ್ ಯು ಆರ್ ಅ ಎವಾಲ್ವ್ಡ್ ಬೀಯಿಂಗ್. ಲೈಕ್ ಎಷ್ಟೊಂದು ಸಾವಿರಾರು ವರ್ಷಗಳಿಂದ ಇನ್ಕಾರ್ನೇಟ್ ಮಾಡ್ತಾ ಯು ಹ್ಯಾವ್ ಬಿಕಮ್ ಆ್ಯನ್ ಎಕ್ಸ್ಪರ್ಟ್ ಸೋಲ್ ಲೆವೆಲಲ್ಲಿ ಯಾವ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಸೊ ಲೈಕ್ ಇಟ್ ಲುಕ್ಸ್ ಲೈಕ್ ನಿಮ್ಮದೇ ಆದಂಥ ಜಾಗ ಇರೋ ಥರ ಇದೆ ನೀವು ಸೋಲ್ ಲೆವೆಲಲ್ಲಿ ಹೋದಾಗ. ಐ ಆಮ್ ಹಿಯರಿಂಗ್ ಶಂಬಾಲ. ನಿಮಗೆ ಶಂಬಾಲ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಬಟ್ ಇಟ್ ಫೀಲ್ಸ್ ಲೈಕ್ ಶಂಬಾಲ ಆರ್ ವೀನಸ್, ಸಮ್ ಕೈಂಡ್ ಆಫ್ ಪ್ಲೇಸ್, ಪರ್ಟಿಕ್ಯುಲರ್ ಪ್ಲೇಸ್ ನೀವು ಸೋಲ್ ಲೆವೆಲಲ್ಲಿ ಇನ್ಕಾರ್ನೇಟ್ ಮುಗಿಸ್ಕೊಂಡು ಹೋದಾಗ ರೆಸ್ಟ್ ಮಾಡೋದಕ್ಕೆ ದೇರ್ ಇಸ್ ಅ ಹೈ ವೈಬ್ರೇಷನಲ್ ಪ್ಲೇಸ್. ನೀವು ಎಷ್ಟೊಂದು ಅಸೆಂಡೆಡ್ ಮಾಸ್ಟರ್ಸ್ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು, ಅವ್ರ ಜೊತೆ ಇರ್ಬೋದು, ಅವ್ರ ಜೊತೆ ಟ್ರೈನ್ ಆಗ್ತಾ ಇರ್ಬೋದು ನೀವು ಈ ಸಂದರ್ಭದಲ್ಲಿ. ಇಟ್ ಫೀಲ್ಸ್ ಲೈಕ್ ಐ ಆಮ್ ಗೆಟಿಂಗ್ ಶಂಬಾಲ ಮತ್ತು ವೀನಸ್ ಎನರ್ಜಿ, ಪ್ಲಾನೆಟ್ ವೀನಸ್. ಆ್ಯಂಡ್ ಆಲ್ಸೋ ಐ ಆಮ್ ಸೀಯಿಂಗ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಬುದ್ಧ. ಸೊ ಲುಕ್ಸ್ ಲೈಕ್ ನೀವು ಇನ್ಕಾರ್ನೇಟ್ ಮಾಡ್ಕೊಂಡು ಹೋದಾಗ ಈ ಥರ ಹೈಯರ್ ಲೆವೆಲ್ ಬೀಯಿಂಗ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅವ್ರ ಜೊತೆ ಟ್ರೈನ್ ಆಗೋದು, ಅವ್ರು ನಿಮಗೆ ಹೇಳ್ಕೊಡ್ತಾ ಇರೋದು ಯಾವ ರೀತಿ ಯಾವ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಸೋಲ್ ಲೆವೆಲಲ್ಲಿ ತುಂಬ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ, ಅದನ್ನು ಭೂಮಿ ಮೇಲೆ ಇವಾಗ ಬಂದು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಆ್ಯಂಡ್ ಐ ಮೀನ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಟ್ರಸ್ಟ್ ಯುವರ್ ಪಾತ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮಗೆ ಇದು ಅರ್ಥ ಆಗುತ್ತೋ ಅರ್ಥ ಆಗೋದಿಲ್ವೋ ಅದು ಸೆಕೆಂಡ್ರಿ ಈ ಸಮಯದಲ್ಲಿ. ಬಟ್ ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಧೈರ್ಯನ, ನಿಮ್ಮ ಸೋಲ್ ಲೆವೆಲಲ್ಲಿ ನೀವು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ ನೆನಪಿಸೋದಕ್ಕೆ ಬರ್ತಾ ಇರೋದು ನಾವು. ಓಕೆ, ನಿಮಗೆ ಇನ್ನೊಂದು ಜಾಗ ನೆನಪಾಗ್ತಾ ಇರೋದು ಲೆಮೂರಿಯಾ, ಅಟ್ಲಾಂಟಿಸ್, ಲೆಮೂರಿಯಾ. ಲೈಕ್ ಯು ಆರ್ ಅ ಓಲ್ಡ್ ಸೋಲ್ ಅನ್ನೋದಕ್ಕೆ ಇನ್ನೊಂದು ಕನ್ಫರ್ಮೇಷನ್. ದೆರ್ ವಾಸ್ ಲೆಮೂರಿಯಾ, ಅರ್ತ್ ಒಂದು ಪಾರ್ಟ್ ಲೆಮೂರಿಯಾ ಅಂತಿತ್ತು. ಇಟ್ ವಾಸ್ ಲೈಕ್ ಹೆವೆನ್ ಆನ್ ಅರ್ತ್ ಅನ್ನೋ ಥರ ಇತ್ತು. ಅದನ್ನು ಕಂಪ್ಲೀಟಾಗಿ ನೀರಲ್ಲಿ ಮುಳುಗಿ ಹೋಗುತ್ತೆ. ಅಟ್ಲಾಂಟಿಸ್ ಬಂತು, ಅಟ್ಲಾಂಟಿಸು ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗುತ್ತೆ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಟೈಮಲ್ಲೂ ನೀವು ಇನ್ಕಾರ್ನೇಟ್ ಮಾಡಿದ್ರಿ ಅಂತ ಹೇಳಿ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಲೈಫ್ ಟೈಮಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನನ್ನು ನೆನಪು ಮಾಡ್ತಾ ಇರೋದು ನಿಮ್ಮ ಧೈರ್ಯನ ನೆನಪು ಮಾಡಿಸೋದಕ್ಕೆ. ನಿಮಗೆ ಡೌಟ್ಗಳು ಜಾಸ್ತಿ ಬರ್ಬೋದು. ನಿಜವಾಗ್ಲೂ ಇದು ಸಾಧ್ಯನಾ, ಇದಾಗತ್ತಾ, ನನ್ನ ಕೈಲಿ ಇದು ಸಾಧ್ಯನಾ? ಸೊ ದೆರ್ ಕ್ಯಾನ್ ಬಿ ಲಾಡ್ ಆಫ್ ರಿಪಿಟೇಟಿವ್ ಡೌಟ್ಸ್ ಆರ್ ಪ್ಯಾಟರ್ನ್ಸು. ಸೊ ಒಂದು ತಿಳ್ಕೊಳ್ಬೇಕಾಗಿರೋದು, ನೀವು ಈ ಪ್ಯಾಟರ್ನನ್ನೇ ಬ್ರೇಕ್ ಮಾಡೋದಕ್ಕೆ ಬಂದಿರೋದು. ನೀವು ಇಷ್ಟು ದಿನ ಫ್ಯಾಮಿಲಿನಲ್ಲಿ ಲಿನೇಜಲ್ಲಿ ಏನು ಪ್ಯಾಟರ್ನ್ ನಡೀತಿತ್ತು ಅದನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರೋದು. ನಿಮ್ಮ ಸೋಲ್ ಎವಲ್ಯೂಷನಿಗೆ ಬಂದಿರೋದು. ನೀವು ಏನೆಲ್ಲ ಕಲ್ತಿದ್ದೀರಾ ಸೋಲ್ ಲೆವೆಲಲ್ಲಿ ನಿಮ್ಮ ಅಸೆಂಡೆಡ್ ಮಾಸ್ಟರ್ಸಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂದಿರೋದು. ಆ್ಯಂಡ್ ದೆನ್ ದೆರ್ ಇಸ್ ದ ಕಾರ್ಡ್ ಆಫ್ ಎಸ್. ಜಸ್ಟ್ ಸೇ ಎಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಅಲೈನ್ಮೆಂಟ್. ಇಲ್ಲಿ ವಿ ಹ್ಯಾವ್ ಟ್ರಯಾಂಗಲ್ ಲೈಕ್ ಈಜಿಪ್ಷಿಯನ್ ಎನರ್ಜಿ. ಸೊ ಓವರಾಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಇಲ್ಲಿ ಈ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋಕ್ಕೆ ಬಂದಿರೋದು, ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡೋದಕ್ಕೆ ಬಂದಿರೋದು, ಆ ಫ್ರೀಡಮ್ನ ನಿಮ್ಮ ಫ್ಯಾಮಿಲಿ ಲೀನೇಜ್ಗೂ ಉಡುಗೊರೆಯಾಗಿ ಕೊಡೋದಕ್ಕೆ ಬಂದಿರೋದು. ನೀವು ರೆಬಲ್ ಅಂತ ಲೇಬಲ್ ಕೊಟ್ಟಿರ್ಬೋದು ಜನರು, ಅಥವಾ ನೀವೆಲ್ಲರಿಗಿಂತ ಡಿಫ್ರೆಂಟ್ ಅಂತ ಹೇಳಿರ್ಬೋದು, ಅಥವಾ ನಿಮ್ಮನ್ನ ಕ್ರಿಟಿಸೈಸ್ ಮಾಡಿರ್ಬೋದು. ಯಾಕೆ ಈ ರೀತಿ ಆಡ್ತೀಯಾ ಅಂತ ಹೇಳಿ ನಿಮ್ಮ ಬಗ್ಗೆ ಕೋಪ ಮಾಡ್ಕೊಂಡಿರ್ಬೋದು. ಏನೇ ಮಾಡ್ಕೊಂಡಿದ್ರು ಅದೆಲ್ಲ ಅರ್ಥ್ಲಿ ಲೆವೆಲಲ್ಲಿ ಇಟ್ ಆಲ್ ಮೇಕ್ ಸೆನ್ಸ್. ಬಟ್ ನಿಮ್ಮ ಸೋಲ್ ಲೆವೆಲಲ್ಲಿ ಯು ಆರ್ ಹಿಯರ್ ಟು ಡೂ ದ್ಯಾಟ್. ನೀವು ಇಲ್ಲಿ ಬಂದಿರೋದನ್ನೇ ಅದನ್ನು ಮಾಡೋದಕ್ಕೆ, ನೀವು ಬಂದಿರೋದೇ ಇಲ್ಲಿ ಬೇರೆಯವ್ರನ್ನ ಟ್ರಿಗರ್ ಮಾಡೋದಕ್ಕೆ, ಅವರನ್ನು ಅವೇಕನ್ ಮಾಡೋದಕ್ಕೆ, ಅವರ ಸೋಲ್ ಪವರ್ಗೆ ನಿಮ್ಮ ಸೋಲ್ ಪವರನ್ನು ಯೂಸ್ ಮಾಡಿ ಟು ಅವೇಕನ್ ಆ್ಯಂಡ್ ಸ್ಟ್ರೆಂತನ್ನು ನಿಮ್ಮ ಫ್ಯಾಮಿಲಿನ, ನಿಮ್ಮ ಸೊಸೈಟಿನ, ಮತ್ತು ಭೂಮಿ ಮೇಲೆ ಹೊಸದಾಗಿ ಏನನ್ನಾದರೂ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಲುಕ್ ಎಟ್ ದ್ಯಾಟ್. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಯು ಆರ್ ಅ ವಾರಿಯರ್ ಸ್ಪಿರಿಟ್. ಸೊ ಯು ಆರ್ ಸ್ಟ್ರಾಂಗ್, ಯು ಆರ್ ಫಿಯರ್ಲೆಸ್, ಯು ಆರ್ ಅಮೇಝಿಂಗ್, ಯು ಆರ್ ಪವರ್ಫುಲ್, ಯು ಆರ್
ಯು ಆರ್ ಟಫ್. ಗ್ರೂಪ್ ನಂಬರ್ 2, ಸೊ ಅದು ಮೇನ್ ರಿಮೈಂಡರ್ ನಿಮಗೆ. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್, ಕೀಪ್ ಗೋಯಿಂಗ್. ನೀವು ಈ ಟೈಮಲ್ಲಿ, ಈ ಸಮಯದಲ್ಲಿ ಭೂಮಿ ಮೇಲೆ ಬಂದು ಈ ಕೆಲಸಗಳನ್ನ ಮಾಡೋದಕ್ಕೆ ಅಂತಲೇ ನಿಮ್ಮನ್ನು ಟ್ರೈನ್ ಮಾಡಿರೋದು. ಸೊ ಯು ಕ್ಯಾನ್ ಡೂ ಇಟ್. ನಿಮ್ಮ ಮೈಂಡಲ್ಲಿ ಏನೇ ಇದ್ರೂ ಈ ಸಮಯದಲ್ಲಿ ಏನನ್ನಾದರೂ ಕ್ರಿಯೇಟ್ ಮಾಡಬೇಕು, ಹೊಸದನ್ನೇನಾದರೂ ಶುರು ಮಾಡಬೇಕು, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಮಾಡಬೇಕು. ಏನೇ ಇದ್ರೂ ನಿಮ್ಮ ಮೈಂಡಲ್ಲಿ, ಏನನ್ನೇ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ರು, ನಿಮ್ಮ ಗೋಲ್ಸ್ ಏನೇ ಇದ್ರೂ, ನೀವು ಯಾವುದೇ ರೀತಿ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ರು, ಇಟ್ ಈಸ್ ಆಲ್ ಯೋರ್ ಸೋಲ್ ಪ್ಲ್ಯಾನ್. ಸೊ ನಿಮ್ಮ ಸೋಲ್ ಪ್ಲ್ಯಾನ್ ಪ್ರಕಾರ ನಿಮ್ಮ ಕೈಲಿದು ಸಾಧ್ಯ. ನಿಮ್ಮ ಸೋಲ್ ಸ್ಟ್ರೆಂತ್ ಪ್ರಕಾರ, ಪವರ್ ಪ್ರಕಾರ ಯು ಕ್ಯಾನ್ ಡೂ ಎನಿಥಿಂಗ್. ಯು ಆರ್ ಓಲ್ಡ್ ಪವರ್ಫುಲ್ ಸೋಲ್. ಸೊ ದಿಸ್ ಈಸ್ ಲೈಕ್ ಈಸಿ ಪೀಸಿ ವರ್ಕ್ ಫಾರ್ ಯು, ಗ್ರೂಪ್ ನಂಬರ್ 2. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್, ಕೀಪ್ ಗೋಯಿಂಗ್. ಆ್ಯಂಡ್ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಆಕಾಶಿಕ್ ರೆಕಾರ್ಡ್ಸಿಂದ, ನಿಮ್ಮ ಸೋಲ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಮಾಹಿತಿ. ಆಲ್ ರೈಟ್. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಒನ್ ಲಾಸ್ಟ್ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಲೈಕ್ ದೇ ಸ್ಟಾಪ್ ಮೀ. ನನ್ನ ಡೈಲಾಗ್ ಹೇಳಬೇಕಾದ್ರೆ ಮಧ್ಯದಲ್ಲಿ, ಲೈಕ್ ಟೆಲ್ ದೆಮ್, ನಿಮಗೆ ಹೇಳ್ತಾ ಇರೋದು ಸೇ ಎಸ್ ಟು ಲೈಫ್ ಅಂತ ಹೇಳಿ. ಲಾಸ್ಟಾಗಿ ಸೇ ಎಸ್ ಟು ಲೈಫ್, ಸೇ ಎಸ್ ಟು ಚೇಂಜಸ್, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಓಕೆ, ಸೊ ಅದು ನಿಮ್ಮ ಮೆಸೇಜಸ್ಸು. ಕೆಳಗಡೆ ಕಮೆಂಟ್ ಮಾಡಿ ಐ ಸೇ ಎಸ್ ಟು ಲೈಫ್ ಅಂತೇಳಿ. ಐ ಆಮ್ ಬೋಲ್ಡ್, ಐ ಆಮ್ ಫಿಯರ್ಲೆಸ್, ವಾಟ್ ಎವರ್ ಎಲ್ಲ ಮೆಸೇಜಸ್ಸು, ನಿಮ್ಮ ಅಫರ್ಮೇಷನ್ಸ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಲೈಫ್ನ ಸೂಪರಾಗಿ ಎಂಜಾಯ್ ಮಾಡಿ. ಅಮೇಝಿಂಗ್ ಫಿಯರ್ಲೆಸ್ ಸೋಲ್ಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.